Hello students, welcome back to Statistics Beta. ಓಕೆ, ಇಲ್ಲಿ ಫಸ್ಟು ನಾನು ಪ್ರೀವಿಯಸ್ ವಿಡಿಯೋಸೆಲ್ಲ ಅಪ್ಲೋಡ್ ಮಾಡಿದ್ದೀನಲ್ಲ, ಆ ವಿಡಿಯೋಸಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡಿದ್ದು ಫಸ್ಟ್ 4 ಚಾಪ್ಟರ್ಸ್ ಮಾತ್ರ. ಹೌದಾ? ಆ ಫಸ್ಟ್ 4 ಚಾಪ್ಟರ್ಸ್ ಮಾಡಿರೋದ್ರಿಂದ ನಿಮ್ಗೆ ಬಟ್ ಕಂಪಲ್ಸರಿ ಕ್ವಶನ್ಸ್ ಯಾವುದಿದೆ ಅಂದರೆ ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಮತ್ತು ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನು ನೀವು 1 ಮಾರ್ಕ್ ಮಾಡಲೇಬೇಕಾಗ್ತದೆ. 15 ಮಾರ್ಕ್ಸು ನಿಮಗೆ ಚಾಯ್ಸಸ್ಸು ಅಲ್ಲಿ ಚಾಯ್ಸಸ್ಸೇ ಇಲ್ಲ. 5 ಮಾರ್ಕ್ಸಿಂದು ನೀವು ಫಸ್ಟು ಆಬ್ಜೆಕ್ಟಿವ್ ಟೈಪು, ಸೆಕೆಂಡು ಮ್ಯಾಚ್ ದ ಫಾಲೋಯಿಂಗು, ಥರ್ಡ್ ಒನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಹೌದಾ? ಇದನ್ನು ನೀವು ಮಾಡಲೇಬೇಕಾಗ್ತದೆ. ಓಕೆ, ಇಲ್ಲಿ ಅದ್ರ ಸಂಬಂಧ ನಾನೇನು ಮಾಡಿದೆ, ನಿಮ್ಗೆ ಅದಕ್ಕೆ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿಬಿಟ್ಟು ನಾನಿಲ್ಲಿ ನಿಮಗೆ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸಲ್ಲಿ ಬರೋದು ಟಾಪ್ 10 ಇವನ್ನ ಯಾವುದು 1 ಮಾರ್ಕ್ ಕ್ವಶನ್ಸನ್ನು ನಾನು ರೆಡಿ ಮಾಡಿದ್ದೀನಿ. 1 ಮಾರ್ಕ್ ಅಂದರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸು. ಆಬ್ಜೆಕ್ಟಿವ್ ಟೈಪು ಜಸ್ಟ್ ನೋಡಿ ಇಲ್ಲಿ, ಇದು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ. ನಿಮ್ಗೆ ಇಲ್ಲಿ ಏನೇನು ಇಂಪಾರ್ಟೆಂಟು ಅಂತ ಸೆಕ್ಷನ್ ಎಲ್ಲಿ. ಓಕೆ, ನೀವು ಮೆಸೇಜ್ ಮಾಡ್ತಾ ಇದ್ದೀರಾ. 2 ಮಾರ್ಕ್ಸ್ ಅಪ್ಲೋಡ್ ಮಾಡಿ ಅಂತ ಹೇಳಿದಿರಿ. 2 ಮಾರ್ಕ್ಸನ್ನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಇವಾಗ. ಓಕೆ, ಇಲ್ಲಿ ಜಸ್ಟ್ ನೋಡಿಲಿ, ಇದು ಸ್ಟಾರ್ಟ್ ಮಾಡ್ತೀನಿ ನಾನು. ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸಲ್ಲಿ ಫಸ್ಟ್ ನಿಮ್ಗೆ ಯಾವ್ಯಾವುದು ಬೋಲ್ಡ್ ಆಗಿದೆ ನೋಡಿ ಇಲ್ಲಿ, ಪಾಪ್ಯುಲೇಷನ್ನು, ಸ್ಯಾಂಪಲ್ಲು, ಸಿಂಪಲ್ ರ್ಯಾಂಡಮ್ ಸ್ಯಾಂಪಲ್ಲು ಮತ್ತು ಪ್ಯಾರಾಮೀಟರು, ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಇದನ್ನು ಒಂದು ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗ್ತೈತಿ. ಐದರ್ ದೇ ಆರ್ ಆಸ್ಕಿಂಗ್ ಫಾರ್ ಆಬ್ಜೆಕ್ಟಿವ್ ಟೈಪ್ ಆರ್ ಮ್ಯಾಚ್ ದ ಫಾಲೋಯಿಂಗ್ ಆರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ಇದನ್ನೊಂದು ಸ್ವಲ್ಪ ಇದು ಸ್ಯಾಂಪಲ್ ಅಂದ್ರೇನು, ಪಾಪ್ಯುಲೇಷನ್ ಅಂದ್ರೇನು ಅಂತ ಹೇಳಿಬಿಟ್ಟು ನೋಡ್ಕೊಳ್ಬೇಕಾಗ್ತದೆ. ಬಟ್ ಇಲ್ಲಿ ನಾನು ಮಾಡ್ತಾ ಇರೋದು ನಿಮಗೆ ಫಸ್ಟು ಆಬ್ಜೆಕ್ಟಿವ್ ಟೈಪ್ಸ್ ಒಂದು ಸ್ವಲ್ಪ ನಾನು ಮಾಡ್ಕೊಂಡಿದ್ದೀನಿ. 10 ಇಂಪಾರ್ಟೆಂಟು ಯಾವುದಂತಂದರೆ ಇಲ್ಲಿ ಕ್ವಶನ್ ಪೇಪರ್ಸ್ ಇತ್ತು ನನ್ನ ಕಡೆ. ಕ್ವಶನ್ ಪೇಪರ್ಸು ಮಾಡೆಲ್ ಕ್ವಶನ್ ಪೇಪರ್ ತೊಗೊಂಡೆ ನಾನು. ಮಾಡೆಲ್ ಕ್ವಶನ್ ಪೇಪರು ಮತ್ತು ಇಲ್ಲಿ ಇನ್ನೊಂದು ಈ ಕ್ವಶನ್ ಪೇಪರ್ ಜಸ್ಟ್ ನೋಡಿಲಿ, ತುಮಕೂರು ಡಿಸ್ಟಿಕ್ ಕ್ವಶನ್ ಪೇಪರ್. ಇದೇ ರೀತಿ ನಾನು ಬೇರೆ ಡಿಸ್ಟಿಕ್ದು ಕ್ವಶನ್ ಪೇಪರ್ ತೊಗೊಂಡಾಗ ಅಲ್ಲಿ ಯಾವುದು ಅಂದರೆ ಇದು 5 ಔಟ್ ಆಫ್ 5 ಇದು ಏನದು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ನ ಕ್ವಶನ್ನು ಯಾವುದಿದೆ ಅಂತ ಆ ಕ್ವಶನ್ಸನ್ನು ನಾನು ಇಲ್ಲಿ ತೊಗೊಂಡ್ಬಿಟ್ಟು ಅವೆಲ್ಲ ಇಂಪಾರ್ಟೆಂಟ್ ಟಾಪ್ 10 ಅದರಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿಲಿ, ಅ ಫಂಕ್ಷನ್ ಆಫ್ ದ ಸ್ಯಾಂಪಲ್ ವ್ಯಾಲ್ಯೂ ಈಸ್ ಕಾಲ್ಡ್. ಇಲ್ಲಿ 4 ಆಪ್ಷನ್ ಇದೆ. ಒಂದು ಪ್ಯಾರಾಮೀಟರು, ಒಂದು ಸ್ಟ್ಯಾಟಿಸ್ಟಿಕ್ಸು, ಒಂದು ಸ್ಟ್ಯಾಂಡರ್ಡ್ ಎರರು ಮತ್ತು ಒಂದು ನನ್ ಆಫ್ ದೀಸ್. ಓಕೆ, ಇದರಲ್ಲಿ ಯಾವುದು ಬರಿಬೇಕು? ಫಂಕ್ಷನ್ ಅಂದಾಗ ಸ್ಟ್ಯಾಟಿಸ್ಟಿಕ್ಸ್ ಆಗುತ್ತಿಲ್ಲ. ಓಕೆ ಓಕೆ, ಇಲ್ಲಿ ನೋಡಿ, ಇಲ್ಲಿ ನಾನು ಮಾಡ್ಕೊಂಡಿದ್ದೇನೆ ನೋಡಿ. ಇದು ನಿಮ್ಗೆ ಕ್ಲಿಯರ್ ಇದೆನಾ? ಪ್ರೀತಮ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಡಿ. ಓಕೆ, ಇದಾದಮೇಲೆ ನಾನು ಮಾಡ್ತೀನಂತೆ ನಿಮಗೆ. ಹಾಗೆ ಇದು ಯೂಸ್ಫುಲ್ ಅನ್ನಿಸ್ತಂದರೆ ನಿಮಗೆ ಆಬ್ಜೆಕ್ಟಿವ್ ಟೈಪ್ಸ್ ಕೊಡ್ತೀನಿ ಇವಾಗ. ಅದಾದಮೇಲೆ ನೀವು ಮಾಡಿಕೊಡ್ತೀನಂತೆ, ಅದನ್ನು ಮಾಡ್ತೀನಿ. ಓಕೆ, ದೆನ್ just you observe, this is a statistical inference top 10 objective type. A statistical constant of the population is ಈಗ ಸ್ಟ್ಯಾಟಿಸ್ಟಿಕಲ್ ಕಾನ್ಸ್ಟೆಂಟ್ ಅಂತ ಬಂದಾಗ, ಸ್ಟ್ಯಾಟಿಸ್ಟಿಕಲ್ ಕಾನ್ಸ್ಟೆಂಟ್ ಈಗ ನೀವು ಫಸ್ಟ್ ಸ್ಟಡಿ ಮಾಡಿದ್ರಿ. ಅದರಲ್ಲಿ ಸ್ಟಡಿ ಮಾಡಿದ್ರಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ನು, ಪೋಝೋನು, ನಾರ್ಮಲ್ಲು, ಹೈಪರ್ ಜಾಮೆಟ್ರಿಕ್ ಮಾಡಿದ್ರಿ. ಅಲ್ಲಿ ಪ್ಯಾರಾಮೀಟರ್ಸ್ ಅಂತ ಬರ್ತಿತ್ತು ನಿಮ್ಗೆ, ಫೀಚರ್ಸು ಪ್ಯಾರಾಮೀಟರ್ಸ್ ಅಂತ ಬರ್ತಿತ್ತಲ್ಲ. ಅದರಲ್ಲಿ ಅದೇನಾಗ್ತಿತ್ತು ನಿಮಗೆ, ಆ ಪ್ಯಾರಾಮೀಟರ್ಸ್ ಅಂತ ಬಂದಾಗ ಪ್ಯಾರಾಮೀಟರ್ಸು ಯಾವುದಿರ್ತಿತ್ತು? ಕಾನ್ಸ್ಟೆಂಟ್ ವ್ಯಾಲ್ಯೂ ಇರ್ತಿತ್ತು. N and P
then lambda, npq. These are the parameters of the mu and sigma. ಅದಕ್ಕೆ ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಕಾನ್ಸ್ಟಂಟ್ ಅಂತೀವಿ ಅದಕ್ಕೆ ನಾವು. ಸ್ಟ್ಯಾಟಿಸ್ಟಿಕಲ್ ಕಾನ್ಸ್ಟಂಟ್ ಆಫ್ ದ ಪಾಪ್ಯುಲೇಷನ್ ಈಸ್ ಸ್ಯಾಂಪಲ್ ಪಾಪ್ಯುಲೇಷನ್ ಪ್ಯಾರಾಮೀಟರ್ ಆ್ಯಂಡ್ ನನ್ ಅಂತ ಕೊಟ್ಟಾರ. ಅದು ಕಾನ್ಸ್ಟಂಟ್ ಅಂತ ಬಂದ ತಕ್ಷಣ ನೀವು ಪ್ಯಾರಾಮೀಟರ್ ಅಂತ ಮಾಡಿಬಿಡಿ ಅಲ್ಲಿ, ಅದನ್ನು ಟಿಕ್ ಮಾಡಿ ಅಥವಾ ಬರೀಬೇಕು ನೀವು ಕ್ಲಿಯರಾಗಿ. ಪ್ಯಾರಾಮೀಟರ್ ಸಿ ಪ್ಯಾರಾಮೀಟರ್ ಅಂತ ಬರೆದ್ರೆ ಯು ಆರ್ ಗೆಟಿಂಗ್ ಆಸ್ ಅ 1 mark there. Then second question, a function of the sample value is. ಈಗ ನಾನು ಅದು ಕ್ವಶನ್ ಪೇಪರಲ್ಲಿ ತಗೊಂಡಾಗ ನಿಮ್ಗೆ ಆ ಕ್ವಶನ್ ಪೇಪರಲ್ಲಿ ಇದೊಂದು ಕ್ವಶನ್ನು ಇಂಪಾರ್ಟೆಂಟು. ಅ ಫಂಕ್ಷನ್ ಆಫ್ ದ ಫಂಕ್ಷನ್ ಅಂತ ಬಂದ ತಕ್ಷಣ ಅದು ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ತದೆ. ಅ ಫಂಕ್ಷನ್ ಆಫ್ ದ ಸ್ಯಾಂಪಲ್ ವ್ಯಾಲ್ಯೂ ಈಸ್ ಸ್ಟ್ಯಾಟಿಸ್ಟಿಕ್ಸ್, ಸ್ಟ್ಯಾಂಡರ್ಡ್ ಎರರ್, ಪ್ಯಾರಾಮೀಟರ್ ಆ್ಯಂಡ್ ನನ್ ಅಂತ ಕೊಟ್ಟಾರ. ನೀವು ಅಲ್ಲಿ ಬಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಬರೀಬೇಕಲ್ಲಿ, ಅದನ್ನು ಟಿಕ್ ಮಾಡ್ಕೊಳ್ಬೇಕು ನೀವು ಇಲ್ಲಿ. ಓಕೆ, the third one is standard deviation. Standard deviation of a sampling distribution is, standard deviation of a sampling distribution, it's a very important ನಿಮಗೆ. ಶ್ರೀ ಅನ್ನೋರು ಮ್ಯಾಮ್ ಇಟ್ಸ್ ನಾಟ್ ಕ್ಲಿಯರ್ ಸೀನ್. ಕ್ಲಿಯರಾಗಿ ಇಲ್ಲ ಅಂದರೆ ಒಂದು ಸ್ವಲ್ಪ ನೆಟ್ವರ್ಕ್ ಚೆಕ್ ಮಾಡಿ. ನಿಮ್ಮದು ಯಾವ್ದು ರೂಮಲ್ಲಿ ನೆಟ್ವರ್ಕ್ ಬರುತ್ತೋ ಅದು ಇಂಟರ್ನೆಟ್ ಬರ್ತದಲ್ಲ, ಅದನ್ನು ಅಲ್ಲಿ ನೀವು ಬೆಟ್ರ್ ತಗೊಳ್ಳೋದು. ಓಕೆ, ದಿಸ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಅ ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಈಸ್ ಫಸ್ಟ್ ಒನ್ ಈಸ್ ಅ ಸ್ಟ್ಯಾಂಡರ್ಡ್ ಎರರ್, second one is a parameter, third one population and sample is given, but this is the answer. That is a standard deviation of a sampling distribution is a standard error. ನಿಮಗೆ ಇಲ್ಲಿ ಟೆಕ್ಸ್ಟ್ ಬುಕ್ ತೋರಿಸೋದಾದ್ರೆ ನಾನು ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. The distribution, sampling distribution, standard deviation of the sampling distribution of a statistic is called as a standard error. Okay, standard error. Okay, then the fourth one is a standard error is used to. Utility of standard error ಅಥವಾ standard error is used to. ಇಲ್ಲಿ 4 ಆಪ್ಷನ್ ಇದೆ. ಫಸ್ಟ್ ಒನ್ ಈಸ್ obtain the confidence intervals of an estimate, decide the efficiency and consistency as an estimator. The third one is standardize the distribution of a test statistics in hypothesis, and the fourth one is all the above. But in the textbook, these 3 are the standard error uses. Utility of a standard errors, these 3 is given. But here it is the 4 options. The fourth one is all the above. This option ಏನಾಯ್ತಲ್ಲ ನೀವು ಟಿಕ್ ಮಾಡಬೇಕಿಲ್ಲಿ, all the above. Okay, ಸ್ಟೂಡೆಂಟ್ಸ್, ಇದನ್ನು ಸ್ಟ್ಯಾಂಡರ್ಡ್ ಎರರ್ ಯುಟಿಲಿಟಿ ಏನದ? ಫಸ್ಟ್ ಒನ್ನು ಕಾನ್ಫಿಡೆನ್ಸ್ ಇಂಟರ್ವಲ್ಸ್ ಆಫ್ ಆನ್ ಎಸ್ಟಿಮೇಟರ್, decide the efficiency and consistency as an estimator, and standardize the distribution of a test statistics in hypothesis. Okay, then the fifth one is a standard error of a population mean is. Okay, the formulas ಬಂದ್ವು ಇಲ್ಲಿ. The standard error of a population mean is, ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ಇಲ್ಲಿ ನೋಟೇಷನ್ನು ಕನ್ಫ್ಯೂಷನ್ ಕೊಟ್ಟಿರ್ತಾರೆ, ಬಟ್ ನೀವು ಅದು ಕರೆಕ್ಟಾಗಿ ಮಾಡಿದರೆ ಮಾತ್ರ ನಿಮ್ಗೆ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಕೊಟ್ಟಾರ, ಬಟ್ ಇದು ಕರೆಕ್ಟ್ ಆನ್ಸರ್ ಯಾವುದು ಇದರಲ್ಲಿ? ಸಿಗ್ಮಾ ಬೈ ರೂಟ್ ಆಫ್ ಎನ್. The B is a answer here. The standard error of a population mean is sigma by root n. ನಾನು ಇದನ್ನು ಒಂದೇ ತಗೊಂಡೆ ಇಲ್ಲೇ. ನಿಮ್ಗೆ ಒಬ್ಜೆಕ್ಟಿವ್ ಟೈಪಲ್ಲಿ ಎರಡನ್ನು ನೀವು ಕನ್ಸಿಡರ್ ಮಾಡ್ಬೋದು. ಓಕೆ, ನಂದು ಇಲ್ಲಿ ಕ್ಲಿಯರ್ ಇದೆ, ಇಲ್ಲಿ ಕ್ಲಿಯರ್ ಇದೆ ಅಲ್ಲ ನಂದಿಲ್ಲಿ? ಓಕೆ, ಸ್ಯಾಂಪಲ್ ಮೀನದ್ದು ಸಿಗ್ಮಾ ಬೈ ಎಕ್ಸ್ ಬಾರ್ ಸ್ಟ್ಯಾಂಡರ್ಡ್ ಎರರು
ಮತ್ತು ಇನ್ನೊಂದು ನೀವು ಕನ್ಸಿಡರ್ ಮಾಡ್ಬೋದು, ಯಾಕಂದರೆ ಇದು ಬಹಳ ದೊಡ್ಡದಾಗ್ತದೆ. ಅಲ್ಲಿ ನಿಮ್ಗೆ ಒಂದು ಆಬ್ಜೆಕ್ಟಿವ್ ಟೈಪ್ ಅಲ್ಲ, ಅವ್ರು ಆಬ್ಜೆಕ್ಟಿವ್ ಟೈಪ್ ಕೊಡುವಾಗ ಅಲ್ಲಿ 4 ಆನ್ಸರ್ಸ್ ಕೊಡಬೇಕಾಗ್ತದೆ. ಇದು ಭಾಳ ದೊಡ್ಡದಾಗ್ತದೆ. ಅದಕ್ಕೆ ನನಗೇನು ಅನಿಸ್ತದೆ, ಐದರ್ ದೇ ಆಸ್ಕ್ ಅ ಸ್ಯಾಂಪಲ್ ಮೀನ್ ಆರ್ ಅದರ್ವೈಸ್ ಸ್ಯಾಂಪಲ್ ಪ್ರಪೋರ್ಷನ್ ಸ್ಕ್ವೇರ್ ರೂಟ್ ಆಫ್ ಪಿ ಕ್ಯೂ ಡಿವೈಡ್ ಬೈ ರೂಟ್ ಆಫ್ ಎನ್, ಅಂದರೆ ರೂಟ್ ದ ಹೋಲ್ ರೂಟ್ ಆಫ್ ಪಿ ಕ್ಯೂ ಡಿವೈಡ್ ಬೈ ಎನ್. ಇವೆರಡನ್ನು ನೋಡ್ಕೊಳ್ಳಿ, ಇಲ್ಲಿ ಎರಡನ್ನು, ಒಂದು ಸ್ಯಾಂಪಲ್ ಮೀನು ಮತ್ತು ಒಂದು ಸ್ಯಾಂಪಲ್ ಪ್ರಪೋರ್ಷನ್ನು. ಇದೆರಡರದ್ದು ಸ್ಟ್ಯಾಂಡರ್ಡ್ ಎರರ್ ಮಾಡಿಕೊಂಡ್ರೆ ಸಾಕು, ನೀವು ಇಲ್ಲಿ ಆಬ್ಜೆಕ್ಟಿವ್ ಟೈಪಲ್ಲಿ ಕೇಳಬಹುದು. 4 ಆನ್ಸರ್ ಕೊಟ್ಟಿರ್ತಾರೆ, ಬಟ್ ಡೋಂಟ್ ಟೇಕ್ ಅ ಕನ್ಫ್ಯೂಷನ್. ನೀವು ಸರಿಯಾಗಿ ಅದನ್ನು ಸಿಗ್ಮಾ ಬೈ ರೂಟ್ ಆಫ್ ಎನ್ ಈಸ್ ಅ ಆನ್ಸರ್. ದ ಸ್ಟ್ಯಾಂಡರ್ಡ್ ಎರರ್ ಈಸ್ ಓಕೆ. ಇದೇ ರೀತಿ ಅದನ್ನು ಈಗ ಇದಂತ ಗೊತ್ತಾಯ್ತಾ. ಇಲ್ಲಿ 6th one ಈಸ್ ಇಫ್ ಸಿಗ್ಮಾ ಇಸ್ ಈಕ್ವಲ್ಸ್ ಟು 10 and n is equals to 64, then you have to calculate the standard error of mean is, okay, you know the formula. If you know the formula, you can write it as a sigma. What is sigma? 10 divided by root of 64. Root of 64 is a 8, okay. So 10 divided by root of root of 64, that is 8. That the answer is 2.5 is a answer. 2.5 is a answer. The same way they ask as a p they are giving and n they are giving. You have to calculate the q value and you have to calculate the square root of pq divided by root of n. pq divided by root of n. You have to calculate. They ask a small example. ದೇ ಮೇ ಆಸ್ಕ್, ಇದಷ್ಟು ನಿಮ್ಗೆ ಕೇಳ್ಬೋದು. ಸಿಗ್ಮಾ ಬೈ ರೂಟ್ ಎನ್ ಒಂದು, ಸ್ಕ್ವೇರ್ ರೂಟ್ ಆಫ್ ಪಿ ಕ್ಯೂ ಡಿವೈಡ್ ಬೈ ಎನ್ ಒಂದು, ಇದೆರಡನ್ನು ನಿಮ್ಗೆ ಕೇಳ್ಬೋದಲ್ಲಿ. ಓಕೆ, ದೆನ್ ದಿಸ್ ಆಲ್ಸೋ ಇಂಪಾರ್ಟೆಂಟ. ನಿಮ್ಗೆ ಇಲ್ಲಿ ಕೇಳಿಲ್ಲ ಅಂತ ತಿಳ್ಕೊರಿ. ಇದನ್ನು ನಿಮ್ಗೆ ಇದ್ರಾಗ ಇದು ಬರ್ತದೆ, ಎಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗೂ ಇದು ಬರ್ಬೋದು. ಈಗ ನಾನು ಹೇಳ್ತಾ ಇರೋದೆಲ್ಲ ಇಂಪಾರ್ಟೆಂಟ್ ಅದ. ನಿಮ್ಗೆ ಇದು ಎದ್ರಾಗಾರು ಒಂದು ಸತಿ ನಿಮ್ಗೆ ಬರಲೇಬೇಕು, ಯಾಕಂದ್ರೆ 32 ಮಾರ್ಕ್ಸ್ ನಿಮಗೆ ಮೂರು ಫಸ್ಟ್ 3 ಇದರೊಳಗೂ ಅಟೆಂಪ್ಟ್ ಆಗ್ತದೆ, ಫಸ್ಟ್ 3 ಕ್ವಶನ್ಸ್ ಒಳಗು. ಆಮೇಲೆ 4th ಒಂದು ಸ್ಮಾಲ್ ಸೆಂಟೆನ್ಸ್ ಅವ್ರ ವರ್ಡ್ ಒಳಗೂ ಇದು ಅಪ್ಲೈ ಆಗ್ತದೆ. ನೆಕ್ಸ್ಟ್ 2 ಮಾರ್ಕ್ಸ್ ಒಳಗೂ ಒಂದು ಕ್ವಶನ್ ಬರ್ತದೆ ನಿಮ್ಗೆ. ಹೀಗಾಗಿ ಎಲ್ಲ ಕಡೆ ಬರೋದ್ರಿಂದ ನೀವು ಒಂದು ಸ್ವಲ್ಪ ಇವೆಲ್ಲ ನೋಡ್ಕೊಳ್ಳೇಬೇಕಾಗ್ತದೆ ಇಲ್ಲಿ. ಅಂದ್ರೆ ನಿಮ್ಗೆ 100 ಔಟ್ ಆಫ್ 100 ಬರೋರು ಇದು ಮಾಡಲೇಬೇಕಾಗ್ತತಿ. Okay, then the best estimator of the population mean is x bar. The best estimator of a population mean is x bar. ಬೆಸ್ಟ್ ಈಗ ಬೆಸ್ಟ್ ಎಸ್ಟಿಮೇಟರ್ ಇದೊಂದು ನೆನ್ಪಿಟ್ಕೊಡ್ರಿ. ಇದು ನಾನು ಸ್ಟಾರ್ ಮಾರ್ಕ್ ಹಾಕ್ಬಿಟ್ಟಿನಿ, ಯಾಕಂದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ ಒಳಗೆ ಇದು ಭಾಳ ಇಂಪಾರ್ಟೆಂಟ್, ಭಾಳ ಸತಿ ಕೇಳ್ಯಾರ ಇದನ್ನು. ಅಂದರೆ ಬೇರೆ ರೀತಿ 1 ಮಾರ್ಕ್, ವಾಟ್ ಈಸ್ ದ ಬೆಸ್ಟ್ ಎಸ್ಟಿಮೇಟರ್ ಫಾರ್ ಅ ಪಾಪ್ಯುಲೇಷನ್ ಮೀನ್ ಅಂತ 1 ಮಾರ್ಕ್ ಕ್ವಶನ್ಸ್ ಇರ್ತಿತ್ತಲ್ಲ ಲಾಸ್ಟ್ ಇಯರ್ವರೆಗೂ, ಅದರಲ್ಲಿ ನಿಮ್ಗೆ ಅದನ್ನು ಕೇಳಿದ್ದಾರೆ ಕ್ವಶನ್ಸು. ದಟ್ಸ್ ವೈ ಐ ಗಿವನ್ ಆಸ್ ಅ ಇಂಪಾರ್ಟೆಂಟ್ ದಿಸ್. ವಾಟ್ ಈಸ್ ದ್ಯಾಟ್ ಒನ್? ಆನ್ಸರ್ ಈಸ್ ಎಕ್ಸ್ ಬಾರ್. ಯು ಹ್ಯಾವ್ ಟು, ಬಿಕಾಸ್ ಎಕ್ಸ್ ಬಾರ್ ಯಾಕೆ ತೊಗೊಳ್ತೀವಪ್ಪ ನಾವು ಇಲ್ಲೇ ಅಂತಂದ್ರೆ, ಸ್ಯಾಂಪಲ್ ಮೀನ್ ಇಂಪಾರ್ಟೆಂಟ್ ಆಗ್ತದಲ್ಲೇ. ಯಾಕಂದ್ರೆ ಪಾಪ್ಯುಲೇಷನ್ ಮೀನ್ ಕರೆಕ್ಟ್ ಐತಂತ ನಾವು ಚೆಕ್ ಮಾಡ್ಬೇಕಂದ್ರೆ ಸ್ಯಾಂಪಲ್ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಸ್ಯಾಂಪಲ್ ಮೀನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಡೇಟಾ ಕಲೆಕ್ಟ್ ಮಾಡಿಬಿಟ್ಟು ನಾವು ಸ್ಯಾಂಪಲ್ ಮೀನನ್ನು ಮಾಡ್ತೀವಿ ಇಲ್ಲಿ. Okay, that's a very important. Then the error that occurs by rejecting a null hypothesis when it is true is, first one, size of the test, type 2 error, power of the test and type 1 error. ಇಲ್ಲಿ just you observe students, ನಾನು ನಿಮಗೊಂದು ಟ್ರಿಕ್ ಹೇಳ್ತೀನಿ. ಎರರ್ ಅಂತ ಬಂತಂತ ತಿಳ್ಕೊರಿ. ಎರರ್ ಅಂತ ಬಂದು ರಿಜೆಕ್ಟಿಂಗ್ ಅ ನಲ್ ಹೈಪೋಥಸಿಸ್ ವೆನ್ ಇಟ್ ಈಸ್ ಟ್ರೂ ಅಂತಿತ್ತಂದ್ರೆ ಅದು ಟೈಪ್ 1 ಎರರು. ದೆನ್ ವಾಟ್ ಈಸ್ ಅ ಟೈಪ್ 2 ಎರರ್? ಹಿಂಗೆ ಕ್ವಶನ್ ಬರ್ಬೋದು ನಿಮ್ಗೆ. accepting a null hypothesis when it is actually not true, that is a type 2 error. ಇಲ್ಲಿ ನೋಡ್ರಿ, accepting a null hypothesis when it is actually not true, that is a type 2 error. Rejecting a null hypothesis when it is actually true, that is a type 1 error. ಇದು type 1 error. Accepting a null hypothesis when it is actually not true, that is a type 2 error. ಇದನ್ನು ಎರಡು ಎರರ್ ನೀವು ನೋಡ್ಕೊಂಡ್ಬಿಟ್ರೆ ಅಂದರೆ ಇದ್ರಾಗ ಯಾವ್ದಾರ ಒಂದು ಕ್ವಶನ್ ನಿಮ್ಗೆ ಒಂದು ಕಡೆ ಬರ್ಬೋದು. ಟೈಪ್ 1 ಅಥವಾ ಟೈಪ್ 2 ಎರರ್ ಒಳಗೆ ಯಾವ್ದಾರ ಒಂದು ಕ್ವಶನ್ ನಿಮ್ಗೆ ಬರ್ಬೋದು ಇಲ್ಲಿ.
ಓಕೆ, ಎರರ್ ಅಂತಿದ್ದಾಗ ಕ್ವಶನ್ ನೋಡ್ರಿ, ಕ್ವಶನ್ ಎರರ್ ಅಂತ ಬಂತಂದ್ರೆ ನಿಮ್ಗೆ ಆನ್ಸರಲ್ಲೇ ಟೈಪ್ 1 ಅಥವಾ ಟೈಪ್ 2 ಎರಡೂ ಇದಾವಲ್ಲ, ಎರಡನ್ನೂ ನೀವು ಮಾಡ್ಕೊಳ್ಬೋದಲ್ಲಿ. ಓಕೆ, ದೆನ್ 9th ಒನ್, ಇಲ್ಲಿ ನಾನು ಎದ್ರಾಗ ಕೇಳಿದ್ರೆ ಅದನ್ನು ಒಂದು ಕ್ವಶನ್, ಜಸ್ಟ್ ಐ ವಿಲ್ ಶೋ ಯು. ಹಾಂ, ಇನ್ನೊಂದು ಇಲ್ಲಿ ತೋರಿಸ್ತೀನಿ ಬಿಡಿ. ಹಾಂ, 9th ಒನ್, ದ ಪ್ರೊಬ್ಯಾಬಿಲಿಟಿ ಆಫ್ ರಿಜೆಕ್ಟಿಂಗ್ ಅ ನಲ್ ಹೈಪೋಥೆಸಿಸ್ ವೆನ್ ಇಟ್ ಈಸ್ ಟ್ರೂ. ದ ಪ್ರೊಬ್ಯಾಬಿಲಿಟಿ ಅಂತ ಬಂತು ನೋಡಿ ಇಲ್ಲಿ. ಇದು ರಿಜೆಕ್ಟಿಂಗ್ ನಲ್ ಹೈಪೋಥೆಸಿಸ್ ವೆನ್ ಇಟ್ ಈಸ್ ಟ್ರೂ ಐತಿ, ಬಟ್ ಇಲ್ಲೇನೈತಿ ಪ್ರೊಬ್ಯಾಬಿಲಿಟಿ ಅಂತ ಬಂತು. ಪ್ರೊಬ್ಯಾಬಿಲಿಟಿ ಅಂತ ಬಂದಾಗ ಅದು ಆನ್ಸರ್ ಈಸ್ ಸೈಜ್ ಆಫ್ ದ ಟೆಸ್ಟ್. ಆನ್ಸರ್ ಈಸ್ ಅ ಸೈಜ್ ಆಫ್ ದ ಟೆಸ್ಟ್. ದ ಪ್ರೊಬ್ಯಾಬಿಲಿಟಿ ಆಫ್ ರಿಜೆಕ್ಟಿಂಗ್, ನಮ್ಮ ಮೊನ್ನೆ ಧಾರವಾಡ ಡಿಸ್ಟ್ರಿಕ್ಟ್ ಪ್ರಿಪ್ರೇಟರಿ ಪೇಪರ್ನಾಗ ಅದನ್ನೇ ಕೇಳಿದ್ರಿ ಇಲ್ಲಿ. ಓಕೆ, ಹಾಂ, ಇಲ್ಲಿ ಇದನ್ನು ಕೇಳಿದ್ದಾರೆ ಅವರು. ದ ಪ್ರೊಬ್ಯಾಬಿಲಿಟಿ ಆಫ್ ರಿಜೆಕ್ಟಿಂಗ್ H0 ವೆನ್ ಇಟ್ ಈಸ್ ನಾಟ್ ಟ್ರೂ ಅಂತ ಕೇಳ್ಯಾರ, ದಟ್ ಈಸ್ ಅ ಪವರ್ ಆಫ್ ದ ಟೆಸ್ಟ್. ವೆನ್ ಇಟ್ ಈಸ್ ಟ್ರೂ ಅಂತ ತಗೊಂಡಾಗ ದಟ್ ಈಸ್ ಅ ಸೈಜ್ ಆಫ್ ದ ಟೆಸ್ಟ್ ಬರ್ತದೆ. ವೆನ್ ಇಟ್ ಈಸ್ ಟ್ರೂ, ದಟ್ ಈಸ್ ಸೈಜ್ ಆಫ್ ದ ಟೆಸ್ಟ್. 10th ಕ್ವಶನ್, ದ ಪ್ರೊಬ್ಯಾಬಿಲಿಟಿ ಆಫ್ ರಿಜೆಕ್ಟಿಂಗ್ ದ ನಲ್ ಹೈಪೋಥೆಸಿಸ್ ವೆನ್ ಇಟ್ ಈಸ್ ನಾಟ್ ಟ್ರೂ, ದಟ್ ಈಸ್ ಅ ಪವರ್ ಆಫ್ ದ ಟೆಸ್ಟ್. ದಟ್ ಈಸ್ ಅ ನಾಟ್ ಟ್ರೂ ಅಂತ ಬಂತು, ಪ್ರೊಬ್ಯಾಬಿಲಿಟಿ ಐತಿ, ನಾಟ್ ಟ್ರೂ ಇದ್ರೆ ಪವರ್ ಆಫ್ ದ ಟೆಸ್ಟ್. ಪ್ರೊಬ್ಯಾಬಿಲಿಟಿ ಇದ್ದು ಟ್ರೂ ಅಂತಿತ್ತಂದ್ರೆ ಅದು ಸೈಜ್ ಆಫ್ ದ ಟೆಸ್ಟ್. ಇವೆರಡು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಕನ್ಫ್ಯೂಷನ್ ಆಗ್ತದೆ. ಬಟ್ ಇದು ಸೈಜ್ ಆಫ್ ದ ಟೆಸ್ಟ್, ಇದು ಪವರ್ ಆಫ್ ದ ಟೆಸ್ಟ್. ಓಕೆ, ಇದು ನಿಮ್ಗೆ 10 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಆಯ್ತು. ಈಗ 10 ಆಬ್ಜೆಕ್ಟಿವ್ ವೆರಿ ಇಂಪಾರ್ಟೆಂಟ್ ಇವು. ನೀವು ಇದನ್ನು ಮಾಡ್ಕೊಂಡ್ಬಿಟ್ರಿ ಅಂದರೆ 10 ಮಾಡಿದ್ರಿ ಅಂತಂದ್ರೆ ನಿಮ್ಗೆಲ್ಲರೂ ಒಂದು ಕಡೆ ಇದು ಕೇಳ್ತಾರೆ ಈ ಕ್ವಶನ್ಸನ್ನು. ಓಕೆ, ಇನ್ನೊಂದು ಥಿಂಗ್, ಹಾಂ, ಇದರಲ್ಲಿ ಮ್ಯಾಚ್ ದ ಫಾಲೋಯಿಂಗು ನೋಡ್ಕೋಬೋದು ನೀವು ಇಲ್ಲಿ. ಹಾಂ, ಮ್ಯಾಚ್ ದ ಫಾಲೋಯಿಂಗ್ ಒಳಗೂ ಕೂಡ ನಿಮಗಿಲ್ಲಿ ಅದನ್ನು ಮ್ಯಾಚ್ ದ ಫಾಲೋಯಿಂಗ್ ನಾನು ಇಲ್ಲಿ ಬರಿತಾ ಹೋಗ್ತೀನಿ, ನಿಮಗೆ ತೋರಿಸ್ತೀನಿ ಇದು ಇಲ್ಲಿ. ಯಾವ್ಯಾವುದು ಬರ್ಬೋದು ಮ್ಯಾಚ್ ದ ಫಾಲೋಯಿಂಗ್, ಯಾವ ರೀತಿ ಕೇಳ್ಬೋದು ಅವರು ಅಂತ. ಈಗ ಅವರು ಹೆಂಗೆ ಕೇಳ್ತಾರೆ ಅಂತಂದ್ರೆ ನಿಮ್ಗೆ ಬಹಳ ನೊಟೇಷನ್ಸ್ ತೊಗೋಬೋದು ಇಲ್ಲಿ. ಯಾಕಂದರೆ ಫಸ್ಟ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸು, ಇಂಡೆಕ್ಸ್ ನಂಬರು, ಟೈಮ್ ಸೀರೀಸು ಇದೆಲ್ಲ ಏನಾಗ್ಬಿಟ್ಟಿರ್ತದೆ ನಿಮ್ಗೆ ಆಲ್ರೆಡಿ ಡೆಫಿನಿಷನ್ನು, ಅದು ಯೂಸಸ್ಸು, ಸ್ಟೆಪ್ಸು ಬಂದುಬಿಟ್ಟಿರ್ತದೆ. ಫಸ್ಟ್ ಈಗ ಸಿಗ್ಮಾ ಬೈ ರೂಟ್ ಆಫ್ ಎನ್ ಅಂತ ಬರ್ತದೆ. ಓಕೆ, ನಾನು ಸುಮ್ಮನೆ ತೊಗೊಳ್ತೀನಿ, 1 2 3 ತೊಗೊಂಡ್ಬಿಟ್ಟು ಈ ಕಡೆ ಹಾಕ್ತೀನಿ ನೋಡಿ ನಾನು. If sigma is equals to 3 and n is equals to 36. Okay, the third one is if H0 of mu is equals to 6. Fourth one, H1 ತಗೋಬೋದು ಇಲ್ಲಿ ಅವರು, H1 ತಗೋಬೋದು, mu is greater than 6. ಫಿಫ್ತ್ ಒನ್ ಆಪ್ಷನ್ ಹೇಳಿಕತ್ತೀನಿ ನಾನು ಜಸ್ಟ್. ಇಫ್ ಇನ್ನೂ ಒಂದು P is equals to 0.5 and n is equals to 100 ನೊಟೇಷನ್ ಕೊಟ್ಟರು ಅಂತಂದರೆ ನಿಮ್ಗೆ ಇಲ್ಲಿ ಆಪ್ಷನ್ ಏನಿರ್ತದೆ ಈ ಕಡೆ. ಹಾಂ, ನಾನು ಒಂದಿಷ್ಟು ಬರೀತೀನಿ ಹಾಗೆ. ಇಲ್ಲಿ 1 2 3 4 5. ಓಕೆ, ಸಿಗ್ಮಾ ಬೈ ರೂಟ್ ಎನ್ ಇದೆಯಲ್ಲ ಅಲ್ಲಿ, ಸ್ಟ್ಯಾಂಡರ್ಡ್ ಎರರ್ ಆಫ್ ಎಕ್ಸ್ ಬಾರ್. ಓಕೆ,
ಓಕೆ ಓಕೆ ಸ್ಟೂಡೆಂಟ್ಸ್, ಜಸ್ಟ್ ಯು ಒಬ್ಸರ್ವ್ ನೋಡಿ, ಇಲ್ಲಿ ಒಂದು ಕಡೆ ಏನದ ಸಿಗ್ಮಾ ಬೈ ರೂಟ್ ಎನ್ ಅದ, ಹೌದಾ. ಇದರಲ್ಲಿ ಸಿಗ್ಮಾ ಬೈ ರೂಟ್ ಎನ್ ಅಂದರೆ ಇದು ಸ್ಟ್ಯಾಂಡರ್ಡ್ ಎರರ್ ಆಫ್ ಮೀನ್. ಇಲ್ಲದ ಆನ್ಸರ್ ಇಲ್ಲದ ಅಲ್ಲ. ಇದನ್ನು ನೀವು ಇದರ ಈಕ್ವಲ್ ಟು ದಿಸ್ ಯು ಹ್ಯಾವ್ ಟು ಬೋತ್ ಯು ಹ್ಯಾವ್ ಟು ರೈಟ್ ಇಟ್. ಇದನ್ನು ಬರೆದ್ಬಿಟ್ಟು ಈ ಕಡೆನೂ ಕೂಡ ನೀವು ಇದನ್ನು ಬರಿಬೇಕಿಲ್ಲಿ. ಓಕೆ, ದೆನ್ ಸೆಕೆಂಡ್ ಒನ್, ಇಫ್ ಸಿಗ್ಮಾ ಇಸ್ ಈಕ್ವಲ್ಸ್ ಟು 3 ಆ್ಯಂಡ್ ಎನ್ ಇಸ್ ಈಕ್ವಲ್ಸ್ ಟು 36, ದೆನ್ ಯು ಹ್ಯಾವ್ ಟು ರೈಟ್ ದಿಸ್ ಒನ್. ಓಕೆ, ಹಿಂಗೆ ಮತ್ತೆ ಮಾರ್ಕ್ ಮಾಡಬೇಡ್ರಿ. ಇಲ್ಲಿ ನೀವು ಫಸ್ಟ್ ಒನ್ ಬರೆದ್ಬಿಟ್ಟು ಸಿಗ್ಮಾ ಬೈ ರೂಟ್ ಆಫ್ ಎನ್ ಆ್ಯಂಡ್ ದ ಆನ್ಸರ್ ಈಸ್ ಸ್ಟ್ಯಾಂಡರ್ಡ್ ಎರರ್ ಆಫ್ ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು 0.5. ಇದಷ್ಟ ಆನ್ಸರ್ ಬರೆದ್ರೂ ಮಾರ್ಕ್ಸ್ ಕೊಡ್ಬೋದು, ಬಟ್ ಇನ್ನೂ ಅದಕ್ಕೆ ಇಲ್ಲ, ನಿಮ್ಗೆ ಕ್ಲಿಯರಾಗಿ ಬರೆದ್ಬಿಡೋದು ಬೆಸ್ಟ್ ನೀವು ಫಸ್ಟ್. ಆಮೇಲೆ ಇನ್ನೊಂದು ಥಿಂಗ್ ಏನಂತಂದ್ರೆ ಫಸ್ಟ್ 3 ಪೇಜಸ್ ಒಳಗೆ ಬರಿಬೇಕಂತೈತಿ. ಫಸ್ಟ್ 3 ಪೇಜಸ್ ಒಳಗೆ ನೀವು ಇದನ್ನು ಅಟೆಂಪ್ಟ್ ಮಾಡಬೇಕು. ಯಾವ್ಯಾವುದು? ಫಸ್ಟ್ 3 ಕ್ವಶನ್ಸನ್ನು. ಈಗ ಮ್ಯಾಚ್ ದ ಆಬ್ಜೆಕ್ಟಿವ್ ಟೈಪು, ಮ್ಯಾಚ್ ದ ಫಾಲೋಯಿಂಗು, ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸು, 1 ಮಾರ್ಕ್ ಕ್ವಶನ್ಸನ್ನು ನೀವು ಸೆಕ್ಷನ್ ಏನ ಫಸ್ಟ್ 3 ಒಳಗೆ, ಆಮೇಲೆ ಒಂದು ನೀವು ಕಾಟ್ ಹಾಕಿಬಿಟ್ಟೇ ಮತ್ತು ನೆಕ್ಸ್ಟ್ ಒನ್ನು ನೀವು ಅಟೆಂಪ್ಟ್ ಮಾಡಿರ್ಬೇಕಲ್ಲಿ. ಇಲ್ಲ ಅಂತ ಈಗ ಇದರದ ಆನ್ಸರ್ ನಿಮ್ಗೆ ಇದು ಬೇರೆ ಬರೆದಿರ್ತೀರಪ್ಪ, ಇಲ್ಲಿ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಆನ್ಸರು. ಇದನ್ನು ಬಟ್ ಕಾಟ್ ಹೊಡೆದ್ಬಿಟ್ಟು, ಯಾಕಂದರೆ ಇದನ್ನು ಬರೆದ್ಬಿಟ್ಟು ಇನ್ನೊಂದು ಆನ್ಸರ್ ಬರೆದ್ಬಿಟ್ರಿ ಅಂತಂದ್ರೆ ಅಲ್ಲೇ ಕನ್ಸಿಡರ್ ಆಗೋದಿಲ್ಲ. ಅಲ್ಲಿ ನಮ್ಗೆ ಅಲ್ಲಿ ವರ್ಕ್ಶಾಪ್ನಾಗ ಡಿಸ್ಕಷನ್ ಆಗ್ಯದ, ಕನ್ಸಿಡರ್ ಆಗೋದಿಲ್ಲ ಅಲ್ಲಿ. ಓಕೆ, ಸೆಕೆಂಡ್ ಒನ್, ಇಫ್ ಸಿಗ್ಮಾ ಇಸ್ ಈಕ್ವಲ್ಸ್ ಟು 3 ಆ್ಯಂಡ್ ಎನ್ ಇಸ್ ಈಕ್ವಲ್ಸ್ ಟು 36, ಇದು ಬರೀ ಸ್ಟ್ಯಾಂಡರ್ಡ್ ಎರರ್. ಇದು ಆನ್ಸರು. ಸ್ಟ್ಯಾಂಡರ್ಡ್ ಎರರ್ ಆಫ್ ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು 0.5. ದ ಥರ್ಡ್ ಒನ್, H0 ಕೊಟ್ಟಾರ ಇಲ್ಲಿ. H0 ಮ್ಯೂ ಇಸ್ ಈಕ್ವಲ್ಸ್ ಟು 6 ಐತಿ. ಅಂದರೆ ನೆಕ್ಸ್ಟ್ ಇಲ್ಲಿ ಅದ್ರದ್ದು ಕರೆಕ್ಟ್ ಆನ್ಸರ್ ಇನ್ನೊಂದು ಏನಿರ್ತದೆ ಅಂದರೆ ಮ್ಯೂ ಈಸ್ ಲೆಸ್ ದ್ಯಾನ್ 6 ಅಂತ ಐತಲ್ಲ ಇಲ್ಲಿ, ಅದು. ಫೋರ್ತ್ ಒನ್ನು H1 ಕೊಟ್ಟಿದೆ ಇಲ್ಲಿ. H1 ಕೊಟ್ಟಾರಂತಂದ್ರೆ ಮ್ಯೂ ಮೋರ್ ದ್ಯಾನ್ 6 ಅಂತ ಕೊಟ್ಟಾರ, ಅಂದರೆ ಇಲ್ಲಿ H0 ಇರಬೇಕಂತ. H1 ಕೊಟ್ಟಾರಂದ್ರೆ ಇಲ್ಲಿ H0 ಇರ್ತದೆ, ಅಥವಾ ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂತ ಇರ್ಬೋದು, ನಲ್ ಹೈಪೋಥೆಸಿಸ್ ಅಂತ ಇರ್ಬೋದು ನಿಮಗೆ. ಓಕೆ, ದೆನ್ ಫಿಫ್ತ್ ಒನ್ ಈಸ್ ಇಫ್ P is equals to 0.5 and N is equals to 100, then standard error of P is equals to 0.05. ನೋಡಿ, ಈ ರೀತಿ ನೊಟೇಷನ್ಸ್ ಬರುವಂಥ ಕ್ವಶನ್ಸನ್ನು ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಒಳಗೆ ಕೊಡ್ಬೋದು. ಓಕೆ, ನಿಮ್ಗೆ ಇದು ಹೆಲ್ಪ್ ಆಗ್ತದೆ ಅಂದ್ಕೊಳ್ತೀನಿ. ನೋಡಿ, ಮತ್ತೆ ಇನ್ನು ನಿಮಗೆ ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಒಳಗೆ ಏನು ಬೇಕು ನಂಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ನಿಮ್ಗೆ ಡಿಸ್ಕಷನ್ ಮಾಡ್ತೀನಿ ಇಲ್ಲಿ. ಆಮೇಲೆ ನಂದೊಂದು ಇದ್ರದ್ದು ಚಾನಲ್ ಇದೆ, ನೀವು ಅದರಲ್ಲಿ ಚೆಕ್ ಮಾಡಿದರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ ಅಂತಿದೆ. ಅದರಲ್ಲಿ ಹೋಗ್ಬಿಟ್ರೆ ನಿಮಗೆಲ್ಲ ನೋಟ್ಸು ಅದೆಲ್ಲ ಸಿಗುತ್ತೆ. ನಾನು ಕಳಿಸಿದ್ದೀನಿ ಅಲ್ಲಿ, ನಮ್ಮ ಗ್ರೂಪಲ್ಲಿ ಬಂದಿರೋದನ್ನು ಕಳಿಸಿದ್ದೀನಿ. ಇದು 1 ಮಾರ್ಕು ಮತ್ತು ಇದೆಲ್ಲ ಮಾಡಿ ಕಳಿಸಿದ್ರು, ಮಂಗಳೂರಿಂದ ಬಂದಿತ್ತದು. ಅದನ್ನು ನಿಮ್ಗೆ ಅಲ್ಲಿ ಹಾಕಿದ್ದೀನಿ, ನೀವು ಅದನ್ನು ರೆಫರ್ ಮಾಡಿಬಿಟ್ಟು ಸ್ಕೋರ್ ಮಾಡ್ಕೊಳ್ಬೋದು. ಅದರಲ್ಲಿಂದೇ ಒಂದಿಷ್ಟು ಕ್ವಶನ್ಸನ್ನು ನಾನು ಆಯ್ಕೆ ಮಾಡಿ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಅಂತ ತೋರಿಸಿದ್ದೀನಿ. ರಿಪೀಟೆಡ್ ಕ್ವಶನ್ಸ್, ಓಕೆ, ರಿಪೀಟೆಡ್ ಕ್ವಶನ್ಸ್ ಹೇಳಿ ಅಂತ ಕೇಳ್ತಾ ಇದ್ದೀರಾ. ವರ್ಷ ರಿಪೀಟೆಡ್ ಕ್ವಶನ್, ವರ್ಷ ರಿಪೀಟೆಡ್ ಅಂದರೆ ಇವು 1 ಮಾರ್ಕು ಅವು ಲಾಸ್ಟ್ ಇಯರ್ ಇದ್ದಂಗೆ ಈ ವರ್ಷ ಇಲ್ಲ. ಈ ವರ್ಷ ಫುಲ್ ಚೇಂಜ್ ಆಗ್ಯದಲ್ಲ, ಪ್ಯಾಟರ್ನ್ ಚೇಂಜ್ ಆಗ್ಯದ. ನಾನು ಈಗ ಅದಕ್ಕೆ ನಿಮಗೆ ಡಿಸ್ಕಷನ್ ಮಾಡ್ತಾ ಇರೋದು ಆಬ್ಜೆಕ್ಟಿವ್ ಟೈಪು ಮತ್ತು ಇದನ್ನು ಮ್ಯಾಚ್ ದ ಫಾಲೋಯಿಂಗು. ಮತ್ತು ಇದರಲ್ಲಿ ಏನು ನಿಮ್ಗೆ ಡೌಟ್ಸ್ ಇದೆ ಕೇಳಿ.
ನೋ ಡೌಟ್ಸ್? ನೀವು ಇದಿಷ್ಟು ಮಾಡಿಕೊಂಡ್ರೂ ಸಾಕು, ನೀವು ಇದರಲ್ಲಿ ಮಾಡ್ಬೋದು. Ma'am, for this upcoming board exam, which exam paper we have to refer for a theory? Huh? What's your name? ಥೇರಿ ಕ್ವಶನ್ಸ್, ಥೇರಿ ನಿಮಗೆಲ್ಲನೂ ಈಗ 1 ಮಾರ್ಕ್ 2 ಮಾರ್ಕ್ಸಿಗಂತೂ ರೆಫರ್ ಮಾಡಲೇಬೇಕಾಗ್ತದೆ. ಓನ್ಲಿ 5 ಮಾರ್ಕ್ಸಿಗೆ ನಿಮ್ಗೆ ನಾನು ಇದರಲ್ಲಿ 5 ಮಾರ್ಕ್ಸ್ ವಿಡಿಯೋದಲ್ಲಿ ಹೇಳಿದ್ದೆ 5 ಮಾರ್ಕ್ಸ್ ಯಾವುದು ಥೇರಿ ಬರ್ಬೋದು ಅಂತ ಹೇಳಿಬಿಟ್ಟು. ಓಕೆ, POQ ಕ್ವಶನ್ಸ್ ವಿಶ್ವ POQ ಕ್ವಶನ್ಸ್ ಅಪ್ಲೋಡ್ ಮಾಡಿದ್ದೀನಿ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ 2 ಕ್ವಶನ್ ಇದೆ ನಂದು ವಿಡಿಯೋದಲ್ಲಿ. ನೀ ಅದನ್ನು ರೆಫರ್ ಮಾಡಿದರೆ ಸಾಕು. 4ರಲ್ಲಿ 2 ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ಅದನ್ನೇ ನೀವು ಮಾಡ್ಬೋದು. POQ ಕ್ವಶನ್ಸ್. ಎನಿಥಿಂಗ್ ಡೌಟ್ಸ್ ಸ್ಟೂಡೆಂಟ್ಸ್? ಲಿಂಕ್ ಕಳಿಸ್ತೀನಿ, ನಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ, ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ ಅಂತ ಚಾನಲ್ ಇದೆ, ಅದನ್ನು ನೀವು ಹೋದರೆ ಸಾಕು. ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ ಅಂತಲೇ ಇದೆ. ಮ್ಯಾಮ್, ಈ ಚಾಪ್ಟರಿಂದ POQ ಕ್ವಶನ್ ಹೇಳಬೇಕಾ? POQ ಕ್ವಶನ್ನು ನಿಮಗೆ ಐದರ್ ಲಾರ್ಜ್ ಸ್ಯಾಂಪಲ್ ಟೆಸ್ಟು ಅಥವಾ ಸ್ಮಾಲ್ ಸ್ಯಾಂಪಲ್ ಟೆಸ್ಟು ಯಾವುದಾದ್ರೂ ಒಂದು ಬರ್ಬೋದು. ಅಂದರೆ 2 ಬರುತ್ತೆ, ಒಂದು ಲಾರ್ಜ್ ಸ್ಯಾಂಪಲ್ ಟೆಸ್ಟು, ಒಂದು ಸ್ಮಾಲ್ ಸ್ಯಾಂಪಲ್ ಟೆಸ್ಟು. I mean 5 marks. Statistics, I am facing difficulty in finding mean. What type of question? ಯಾವ 5 ಮಾರ್ಕ್ಸ್ ಕ್ವಶನ್ಸನ್ನು ಡಿಫಿಕಲ್ಟಿ ನಿಮ್ಗೆ ಅನಿಸ್ತಿದೆ? ಮೀನ್ ಫೈಂಡ್ ಔಟ್ ಮಾಡೋದಾ? ಇನ್ಫರೆನ್ಸಲ್ಲಿ ಇಲ್ಲೇ ಇದೆಯಲ್ಲ ಇನ್ಫರೆನ್ಸು. ಹಾಂ, ಇನ್ಫರೆನ್ಸಲ್ಲಿ ಒಂದು ಕ್ವಶನ್ ತೊಗೊಳ್ತೀನಿ ನೋಡು. ಒಂದು ಕ್ವಶನ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ. ಇಟ್ ಈಸ್ ರಿಕ್ವೈರ್ಡ್ ಟು ಟೆಸ್ಟ್ ವೆದರ್ ದೋಸ್ ಹೂ ಪ್ರಾಕ್ಟೀಸ್ ಯೋಗ ಹ್ಯಾವ್ ಅ ಎವರೇಜ್ ಬ್ಲಡ್ ಶುಗರ್ ಲೆಸ್ ದ್ಯಾನ್ 120 mg and a sample consisting of 36 persons who practice yoga is observed. If their mean sugar is 118.5 then mg and the variance is 9 at 1% level of sugar significance, what would you conclude? Okay ಸ್ಟೂಡೆಂಟ್ಸ್, ಇಲ್ಲೇ ಮ್ಯೂ ಅಂತಂದರೆ ಈಗ ಕನ್ಫ್ಯೂಷನ್ ಆಗಬೇಡ್ರಿ. ಮೀನ್ ಅಂತಂದರೆ ಕ್ಯಾಪಿಟಲ್ M, ಎಕ್ಸ್ ಬಾರ್ ಅಂದರೆ ಸ್ಯಾಂಪಲ್ ಮೀನು, ಎಕ್ಸ್ ಬಾರ್ ಅಂದರೆ ಸ್ಯಾಂಪಲ್ ಮೀನು, ಮ್ಯೂ ಅಂದರೆ ಪಾಪ್ಯುಲೇಷನ್ ಮೀನು. ಇದು ಎರಡು ನಿಮ್ಮ 4 ವ್ಯಾಲ್ಯೂಸನ್ನು ಕ್ವಶನ್ನಲ್ಲಿ ಕೊಟ್ಟಿರ್ತಾರೆ. 4 ವ್ಯಾಲ್ಯೂಸು ಇಲ್ಲಿ ನೋಡಿ. ಫಸ್ಟು 120 ಅಂತ ಐತಿ, 36 ಐತಿ, ನೆಕ್ಸ್ಟ್ 118.5, ದೆನ್ 9. 120 ಅಂತ ಏನು ಕೊಟ್ಟಿದ್ದಾರಲ್ಲ, ಫಸ್ಟಿಗೆ ಅದು ಫಸ್ಟ್ ಸೆಂಟೆನ್ಸಲ್ಲಿ ನಿಮ್ಗೆ ಇಲ್ಲಿ ಕೊಟ್ಬಿಟ್ರೆ ಲೆಸ್ ದ್ಯಾನ್ ದ ಎವರೇಜ್ ಬ್ಲಡ್ ಶುಗರ್ ಲೆಸ್ ದ್ಯಾನ್ 120 mg, ದಟ್ ಈಸ್ ಮ್ಯೂ ಈಸ್ ಈಕ್ವಲ್ಸ್ ಟು 120. ದೆನ್ ದ ಸ್ಯಾಂಪಲ್ ಕನ್ಸಿಸ್ಟಿಂಗ್ ಆಫ್ 36 persons, they considered as a 36 persons, that is n is equals to 36. Then who practice yoga is observed, ಯೋಗ ಈಸ್ ಅಬ್ಸರ್ವ್ಡ್ ಆ್ಯಂಡ್ ದೇರ್ ಮೀನ್ ಶುಗರ್, ಅಂದರೆ ಈ 36 persons ಏನು ತೊಗೊಂಡಿದ್ದೇವಲ್ಲ ಅವ್ರದ್ದು ಮೀನ್ ಶುಗರ್ ಎಷ್ಟದ 118.5, ಅಂದರೆ ಎನ್ ಜೊತೆಗೆ ಬರೋದು. ಎನ್ ಆಗಿದ್ಮೇಲೆ ಎನ್ ಎಷ್ಟು 36 ಪರ್ಸನನ್ನು ಚೆಕ್ ಮಾಡಿದಾಗ ದೇರ್ ಬ್ಲಡ್ ಶುಗರ್ ಈಸ್ ಎಕ್ಸ್ ಬಾರ್, ದಟ್ ಈಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ಸ್ ಟು 118.5. ಓಕೆ, ಆ್ಯಂಡ್ ವೇರಿಯನ್ಸ್ ಅಂದರೆ S² ಬರ್ತದೆ, ಬಟ್ ಇಲ್ಲಿ ಎಸ್ ಬೇಕಲ್ಲ ನಮ್ಗೆ. ಸಿಗ್ಮಾ ಬೈ ಎಸ್ ಅಥವಾ ಸಿಗ್ಮಾ ತೊಗೊಳ್ತೀವಿ, ಇಲ್ಲ ಎಸ್ ತೊಗೊಳ್ತೀವಿ. ಸಿಗ್ಮಾ ಇಸ್ ಈಕ್ವಲ್ಸ್ ಟು 3, alpha is equals to 1%. Okay,
Then you have to write compulsory H0 and H1. H0 and H1 carries a 1 mark. The first one is always H0 is true, mu is equals to 120. H1 is mu is less than 120 because less than 120 is given. Okay. Then after that you have to test statistics. Under H0, Z is equals to x bar minus mu naught divided by S by root of n. Just you are substituting the value and you are calculating. That carries a 2 marks ಇಲ್ಲಿ 1 mark. H0 H1 ಬರೀಲಿಕ್ಕೆ 1 mark. Then test statistics is having a 1 mark, formula 1 mark and answer 1 mark. That is a 3 marks. After that you have to write a level of significance, that is a Z is equals to either 1%. Z ಅಂದರೆ ಇಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ನಾರ್ಮಲ್ ಕರ್ವ್ ಇರ್ತದೆ. Z is equals to that is a 1% or 5%. Then the critical value is 2 point. Critical values ತಗೊಳ್ತೀರಿ, ಅದು ಲಾರ್ಜ್ ಸ್ಯಾಂಪಲ್ ಟೆಸ್ಟಿಗೆ ನಿಮ್ಗೆ ಸ್ಟಾರ್ಟಿಂಗ್ ಕೊಟ್ಬಿಟ್ಟದ. ಅದನ್ನು ಅದ್ರ ಪ್ರಕಾರ ನೀವು ಮಾಡ್ಕೊಂಡಾಗಲ್ಲಿ ಎಷ್ಟು ಬರ್ತದೆ ರಿಜೆಕ್ಷನ್ 2 ಪಾಯಿಂಟ್, ಇಲ್ಲಿ -2.33. ದೆನ್ H0 ಈಸ್ ಅ ರಿಜೆಕ್ಟೆಡ್. ಅಂದರೆ ನಮ್ಮ ಆನ್ಸರು ಅದ್ರ ಒಳಗಡೆ ಬರಬೇಕು, ಇಲ್ಲ ಅಂದ್ರೆ ಅದು ಹೊರಗಡೆ ಬಂತಂದ್ರೆ ಅದು ಆನ್ಸರ್ ಈಸ್ ರಿಜೆಕ್ಟೆಡ್ ಅಂತ. ಇಲ್ಲಿ ನೋಡಿ, ಎಕ್ಸಾಂಪಲ್ 4, ಎಕ್ಸಾಂಪಲ್ 3 ಈ ಬುಕ್ ಇದೆ ನೋಡು ನನ್ನ ಕಡೆ. ಈ ಬುಕ್ಕಲ್ಲಿ ಪೇಜ್ ನಂಬರು 224. It is required to test whether those who practice yoga have average blood sugar less than 120 mg. ಇದಿದೆ. ಇದು ಎಕ್ಸಾಂಪಲ್. ಅಂದರೆ ಯಾವುದೇ ಎಕ್ಸಾಂಪಲ್ ನೀವು ತೊಗೊಂಡ್ರು ಕೂಡ ಅಲ್ಲಿ 4 ವ್ಯಾಲ್ಯೂಸ್ ಕೊಡ್ತಾರೆ ನಿಮಗೆ. 4 ವ್ಯಾಲ್ಯೂಸ್ ಕೊಟ್ಬಿಟ್ಟು ನೋಡ್ರಿ, ಇಲ್ಲಿ ಯಾವುದೇ ಎಕ್ಸಾಂಪಲ್ ತೊಗೊಂಡ್ರು 4 ವ್ಯಾಲ್ಯೂಸ್. ಫಸ್ಟು ಸ್ಯಾಂಪಲ್ ಮೀನು ಫಸ್ಟ್ನೇದು ಟೆಸ್ಟ್ ಒಳಗೆ 4 ವ್ಯಾಲ್ಯೂಸ್ ಕೊಟ್ರೆ ಅಂದ್ರೆ ಒಂದು ಎಕ್ಸ್ ಬಾರ್ ಇರ್ತದೆ, ಒಂದು ಎನ್ ಇರ್ತದೆ, ಮ್ಯೂ ಆ್ಯಂಡ್ ಸಿಗ್ಮಾ. ಇದಿಷ್ಟು ಫಸ್ಟ್ದ್ರಾಗಿರ್ತದೆ. ಸೆಕೆಂಡ್ ಒನ್ ಒಳಗೆ ನಿಮ್ಗೆ 6 ವ್ಯಾಲ್ಯೂಸ್ ಇರ್ತದೆ. 6 ವ್ಯಾಲ್ಯೂಸ್ ಇಟ್ಸ್ ವೆರಿ ಮಚ್ ಕ್ಲಿಯರ್. ಸೆಕೆಂಡ್ ಟೆಸ್ಟ್ ಒಳಗೆ, ಸೆಕೆಂಡ್ ಟೆಸ್ಟ್ನಾಗ 2 ಗ್ರೂಪ್ ಇರ್ತದೆ. ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪ್ ಅಂತ ಇರ್ತದೆ. ಅದ್ರೊಳಗೆ x1 ಬಾರ್, x2 ಬಾರ್, n1 n2 ಮ್ಯೂ n1 n2 ಸಿಗ್ಮಾ 1 ಸಿಗ್ಮಾ 2. ಇಲ್ಲಿ 6 ವ್ಯಾಲ್ಯೂಸ್ ಬರ್ತದೆ ನಿಮ್ಗೆ. ಎಕನಾಮಿಕ್ಸ್ ಮಾಡ್ಲಿಕ್ಕಾಗೋದಿಲ್ಲಪ್ಪ ನಂಗೆ. ಎಕನಾಮಿಕ್ಸ್ ನಂದು ಮೇಜರ್ ಸಬ್ಜೆಕ್ಟ್ ಸ್ಟ್ಯಾಟಿಸ್ಟಿಕ್ಸು ಮತ್ತು ಮ್ಯಾಥಮೆಟಿಕ್ಸು. ಬಟ್ ಎಕನಾಮಿಕ್ಸ್ ಏನಾದರೂ ನಿಮಗೆ ನೋಟ್ಸ್ ಇದ್ದರೆ ನಾನು ಅಪ್ಲೋಡ್ ಮಾಡ್ತೀನಂತೆ ಲಿಂಕ್ ಇದರಲ್ಲಿ ಟೆಲಿಗ್ರಾಮ್ ಪೇಜಲ್ಲಿ, ನೀವು ರೆಫರ್ ಮಾಡ್ಕೊಳ್ಳಿ. ನಿಮ್ಗೆ ಅಕೌಂಟೆನ್ಸಿ ಆಯಿತು, ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡೀಸು ನಾನು ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಅಪ್ಲೋಡ್ ಮಾಡ್ತೀನಂತೆ. ಓಕೆ, ಇದು 6 ವ್ಯಾಲ್ಯೂಸ್. ಥರ್ಡ್ದು ಪ್ರೊಪೋರ್ಷನ್ ಬರ್ತದೆ. ಯೂಸಲಿ ನಿಮಗೆ ಕ್ವಶನ್ ಬರೋದು, ನನ್ನ ಮ್ಯಾಕ್ಸಿಮಮ್ ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ, ಈಗ 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ಮ್ಯಾಕ್ಸಿಮಮ್ ಕೇಳ್ಯಾರ. SSLC PUC, ಬಾಯ್ಸ್ ಗರ್ಲ್ಸ್, ವಿಲೇಜ್ 1 ವಿಲೇಜ್ 2 ಅಂತ ಹೇಳಿಬಿಟ್ಟು ಲೈಕ್ 2 ಎವರೇಜು 2 ಇದು ಕೊಟ್ಟಿರ್ತಾರೆ. N1 ಸ್ಯಾಂಪಲ್ ಸೈಜ್, ಸಿಗ್ಮಾ 1 ಸಿಗ್ಮಾ 2 ಕೊಟ್ಬಿಟ್ಟು 2 ಗ್ರೂಪ್ ಕೊಟ್ಟಿರ್ತಾರೆ. ನೀವು ಇದನ್ನು ತೊಗೊಂಡ್ಬಿಟ್ಟು H0 ಮತ್ತು H1 ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ನೀವು ಎಲ್ಲಿವರೆಗೂ ಸ್ಟೆಪ್ಸ್ ಹೆಂಗಿದೆ ಅಂದ್ರೆ ಅದನ್ನು ನಾನೀಗ ವ್ಯಾಲ್ಯೂಷನ್ಗೆ ಹೋಗಿರ್ತೀವಲ್ಲ, ನಾವು ಸ್ಟೆಪ್ಸ್ ಪ್ರಕಾರ ನಾವು ಮಾರ್ಕ್ಸ್ ಕೊಡ್ತಾ ಹೋಗ್ತೀವಿ. ನೀವು ಎಷ್ಟು ಸ್ಟೆಪ್ಸ್ ಬರ್ತಿರ್ತೀರೋ ಅಷ್ಟು ಸ್ಟೆಪ್ಸ್ವರೆಗೂ ನಾವು ಮಾರ್ಕ್ಸ್ ಕೊಡ್ತೀವಿ ಅಲ್ಲಿ. ಈಗ ಥರ್ಡ್ ಒನ್ ಪ್ರಪೋರ್ಷನ್ ಬರ್ತದೆ. ಪ್ರಪೋರ್ಷನ್ 3 ವ್ಯಾಲ್ಯೂ ಕೊಡ್ತಾರೆ ನಿಮಗೆ. 3 ವ್ಯಾಲ್ಯೂ ಏನೇನಪ್ಪ? ಎಕ್ಸ್ ಎನ್ ಪಿ, ಎಕ್ಸ್ ಎನ್ ಪಿ. ಇದನ್ನು ನಾವು P0 ಅಂತ ತೊಗೊಂಡು ಸ್ಮಾಲ್ p is equals to x ಡಿವೈಡ್ ಬೈ n ಅಂತ ತೊಗೊಳ್ತೀವಲ್ಲ. ಅದು ನಿಮ್ಗೆ ಭಾಳ ಈಸಿ ಅದ. ಇಲ್ಲಿ ನಿಮ್ಗೆ ಅದು p ಮೈನಸ್ ಸ್ಮಾಲ್ p ಮೈನಸ್ P0 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ P0 Q0 ಡಿವೈಡ್ ಬೈ n. Q0 ಕ್ಯಾಪಿಟಲ್ ಬರ್ತದೆ, P0 Q0 ಡಿವೈಡ್ ಬೈ n.
ನೀವು 3 ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಇದನ್ನು P1 ಕ್ಯಾಲ್ಕುಲೇಟ್ ಮಾಡಿ x/n ಮಾಡಿ ಹಾಕಿಬಿಟ್ರೆ ಆಯ್ತು. P0 ಕೊಟ್ಟಾರ Q0 ಕ್ಯಾಲ್ಕುಲೇಟ್ ಮಾಡೋದು, ಅದನ್ನು ಅಪ್ಲೈ ಮಾಡೋದು. ವೆರಿ ಈಸಿ ಪ್ರಾಬ್ಲಮ್ಸ್. ನೀವು ಒಂದು ಸತಿ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಇಂಡೆಕ್ಸ್ ನಂಬರ್ ಅದು ಬಿಟ್ಟು ಇದನ್ನು ಮಾಡ್ತೀರಿ. ಅಷ್ಟು ಈಸಿ ಇದಾವೆ ಇವು ಕ್ವಶನ್ಸ್ ಎಲ್ಲ. ನೋಡ್ರಿ ಇಲ್ಲಿ N1 N2 x1 ಬಾರ x2 ಬಾರ S1 S2 ಈ ರೀತಿ ಕ್ವಶನ್ಸ್ ಇದೆ. ನಾನು ಹೇಳ್ತಿರೋದು ಕ್ಲಿಯರ್ ಆಗ್ತಿದೆ ಅಲ್ಲ ನಿಮಗೆ? ಓಕೆ, ಇಲ್ಲಿ ನೋಡಿ, ಪಂಜಾಬೀಸ್ ಗುಜರಾತೀಸ್ ಹೈಟದ್ದು ಕೊಟ್ಟಾರ ಒಂದು ಪ್ರಾಬ್ಲಮ್. ಜಸ್ಟ್ ಯು ಗೋ ಆನ್ ರೀಡ್ ಔಟ್, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಕ್ವಶನ್ಸ್ ಬಂದ್ಬಿಡ್ತಾವೆ. ಬಟ್ ನಾನು ನಿಮ್ಗೆ ಹೇಳಿದ್ದಂತಂದ್ರೆ ನಿಮ್ಗೆ ಒಂದೊಂದು ಸತಿ ಗೊತ್ತಾಗಲ್ಲ ಯಾವುದು ಅಂತ ಹೇಳಿ, ಮತ್ತು ರಾಂಗ್ ಮಾಡಿಬಿಡ್ಬಾರ್ದು ಅಂತ ಹೇಳಿಬಿಟ್ಟು ನಾನು ನಿಮಗೆ ಅದಕ್ಕೆ ನಾನು ಇದನ್ನು 5 ಮಾರ್ಕ್ಸಿಂದು ಬೇರೆ ಕ್ವಶನ್ಸನ್ನು ನಿಮ್ಗೆ ಹೇಳಿದ್ದೆ ನಾನು. ಓಕೆ, ಯಾರು ನಿತೀಶ್ ಮ್ಯಾಮ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಮಾಡಿ 3 ಮೆಥಡ್ಸು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಸು. ಇದರಲ್ಲಿ ಒಂದು ವಿಡಿಯೋ ಇದೆ, ಅದು ನಿತೀಶ್ ಒಂದು ವಿಡಿಯೋ ಇದೆ, ಅದನ್ನು ನಾನು ಬೇಕಂದರೆ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕಳಿಸಿರ್ತೀನಿ. ಅದನ್ನು ನೀವು ರೆಫರ್ ಮಾಡಿದರೆ ಸಾಕು. ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಫುಲ್ ಮಾಡಿದ್ದೀನಿ ಅದರಲ್ಲಿ. ಎನಿ ಡೌಟ್ಸ್ ಸ್ಟೂಡೆಂಟ್ಸ್? ನೋಡಿ, ಯಾವುದಾದ್ರೂ ಮಾಡಬೇಕಂದ್ರೆ ಹೇಳಿ. ಇದರಲ್ಲಿ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಅಂತ ತೊಗೊಂಡಿದ್ದೀನಲ್ಲ ಈಗ ಲೈವ್ ಕ್ಲಾಸಲ್ಲಿ, ಅದರದ್ದು ಯಾವುದಾದ್ರೂ ಡೌಟ್ಸ್ ಇದ್ದರೆ ಕೇಳಿ. ಥೇರಿ ಐದರ್ CPI ಆರ್ PIN. ಎಸ್, ಥೇರಿ ನಿಮಗೆ ಸ್ಟೆಪ್ಸ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ ಮಾಡ್ಕೊಂಡ್ಬಿಡಿ. ಥೇರಿದು ಐದರ್ CPI ಇದು ಬರ್ಬೋದು, ಇಲ್ಲ ನಿಮಗೆ ಇದ್ರದ್ದು ಬರ್ಬೋದು, ಇಲ್ಲ ಪ್ರೈಸ್ ಇಂಡೆಕ್ಸ್ ನಂಬರ್ದು ಸ್ಟೆಪ್ಸ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ ಕೇಳ್ತಾರೆ. ವೆರಿ ರೇರ್ ಕೇಸ್ ಒಳಗೆ ನಿಮಗೆ ಇದನ್ನು ಯೂಸಸ್ ಇಂಡೆಕ್ಸ್ ನಂಬರು, ಡೆಫಿನಿಷನ್ ಆಫ್ ಇಂಡೆಕ್ಸ್ ನಂಬರು ಮತ್ತು ಇದನ್ನು. ಓಕೆ, ಯಾರದು ಮ್ಯಾಮ್ ಪ್ಲೀಸ್ ಸೆಂಡ್ ವಿಡಿಯೋ ಆಫ್ ಇಂಪಾರ್ಟೆಂಟ್ ಟಾಪಿಕ್ಸ್. ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತಂದರೆ ಮಾಡಿದ್ದೀನಿ, ಎಲ್ಲ ಟಾಪಿಕ್ಸಲ್ಲಿ ಇದೆ. ಬೇಕಂದರೆ ಇದನ್ನು ಲಿಂಕ್ ಕಳಿಸ್ತೀನಿ ನಾನು ನಿಮಗೆ, ಇದ್ರದ್ದು ಪ್ಲೇಲಿಸ್ಟದ್ದು PUC ಸೆಕೆಂಡ್ ಇಯರ್ದು. ನೀವು ಚೆಕ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವುದು ಡಿಫಿಕಲ್ಟಿ ಇದೆ ನನಗೆ ಗೊತ್ತಾಗಲ್ಲ. ಹಾಂ ಮ್ಯಾಮ್ ಕೈ ಸ್ಕ್ವೇರ್ ಟೆಸ್ಟಲ್ಲಿ ಪ್ರಾಬ್ಲಮ್ ಹೇಳಿ. ಓಕೆ, ನೇತ್ರ ಕೈ ಸ್ಕ್ವೇರ್ ಟೆಸ್ಟ್ ಒಳಗೆ ಫಸ್ಟ್ ನೀವು ಗುಡ್ನೆಸ್ ಆಫ್ ಫಿಟ್ ಬೇಡ ಮಾಡೋದು. ಗುಡ್ನೆಸ್ ಆಫ್ ಫಿಟ್ ಯಾಕಂದರೆ 4th ಪ್ರಾಬ್ಲಮ್ ಅದು ಬರುತ್ತೆ. ನೀವು ಫಸ್ಟ್ 2 ಪ್ರಾಬ್ಲಮ್ಸ್, ಫಸ್ಟ್ 1 ಮತ್ತು ಲಾಸ್ಟ್ 1 ಮಾಡಿಕೊಂಡ್ರು ಸಾಕಲ್ಲಿ. ನೋಡಿಲಿ, ಫಸ್ಟ್ ಒನ್ ಈಸಿ ಅದ. ವೇರಿಯನ್ಸ್ ಟೆಸ್ಟ್ ಫಾರ್ ಅ ಸಿಂಗಲ್ ವೇರಿಯನ್ಸ್ ಅದ. 3 ವ್ಯಾಲ್ಯೂಸ್ ಕೊಡ್ತಾರಲ್ಲ, N ಕೊಡ್ತಾರೆ, S ಕೊಡ್ತಾರೆ, ಸಿಗ್ಮಾ ಕೊಡ್ತಾರೆ. ಅದನ್ನು ಮಾಡ್ಕೋಬೋದು ನೀವು. ಮತ್ತು ಇನ್ನೊಂದು N/S ಸಿಗ್ಮಾ ಕೊಟ್ಟಾಗ ಒಂದು ಪ್ರಾಬ್ಲಮ್ ಮಾಡ್ಕೋಬೋದು. ಸೇಮ್ H0 H1 ತೊಗೊಳ್ತೀರಿ, ಫಾರ್ಮುಲಾ ಅಪ್ಲೈ ಮಾಡ್ತೀರಿ, ಅದರದ್ದೇ ಆದ ಟೇಬಲ್ ಇದೆ, ಅದನ್ನು ಮಾಡ್ಕೊಳ್ಳಿ. ಮತ್ತು ಥರ್ಡ್ ಒನ್ ಅದು ನಿಮ್ಗೆ ಭಾಳ ಇಂಪಾರ್ಟೆಂಟ್ ಆಗ್ತತಿ. ಯಾವುದಂದ್ರೆ ಟೆಸ್ಟ್ ಫಾರ್ ಅಟ್ರಿಬ್ಯೂಟ್ಸ್, ಇಂಡಿಪೆಂಡೆನ್ಸ್ ಆಫ್ ಅಟ್ರಿಬ್ಯೂಟ್ಸ್. ಇದು ಕೈ ಸ್ಕ್ವೇರ್ ಟೆಸ್ಟ್ ಫಾರ್ ಇಂಡಿಪೆಂಡೆನ್ಸ್ ಆಫ್ ಅಟ್ರಿಬ್ಯೂಟ್ಸ್. ಇದನ್ನು ನೀವು ಮಾಡ್ಕೊಂಬಿಡ್ಬೇಕು, ಯಾಕಂದರೆ ಇದು ಇಂಪಾರ್ಟೆಂಟ್ ಐತಿ ಮತ್ತು ಈಸಿನೂ ಭಾಳ ಈಸಿ ಅದ ನಿಮಗೆ ಮಾಡಲಿಕ್ಕೆ, ಭಾಳ ಈಸಿ ಅದ ಇದು. ಎಕ್ಸಾಂಪಲ್ 10th ಇದೆ ಅಲ್ಲ, ನೀವು ಇದು ಎಕ್ಸಾಂಪಲ್ ಮೇಲ್ಗಡೆ 2x2 ಕಾಂಟಿಜೆನ್ಸಿ ಟೇಬಲ್ ಒಂದು ಮಾಡ್ಕೊಂಡ್ಬಿಟ್ಟು ಎಕ್ಸಾಂಪಲ್ 10 ಒಂದು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಅದೇ ರೀತಿ ಕ್ವಶನ್ಸ್ ಬರ್ತದೆ, ಟೇಬಲ್ ಬರ್ತದೆ. ಸ್ಮೋಕರ್ಸು, ನಾನ್ ಸ್ಮೋಕರ್ಸು, ಡ್ರಿಂಕಿಂಗ್ ಹ್ಯಾಬಿಟ್ಟು, ಎಕ್ಸಾಮಿನೇಷನ್ನು, ಲಿಟ್ರೇಟ್ ಇಲ್ಲಿಟ್ರೇಟು, ಎಜುಕೇಷನ್ನು, ಈ ರೀತಿಯಾದ ಕ್ವಶನ್ಸ್ ಬರ್ತದೆ. ಆ ಕ್ವಶನ್ಸನ್ನು ನೀವು ಯೂಲ್ಸ್ ಕೊಯಿಫಿಷೆಂಟ್ ಹಾಕಿಬಿಟ್ಟು ಫಾರ್ಮುಲಾ ಹಾಕಿಬಿಟ್ರೆ ಸಾಕು, ಅದನ್ನು ಮಾಡ್ಕೋಬೋದು ನೀವು. ನೇತ್ರ, ಈಸ್ ಇಟ್ ಕ್ಲಿಯರ್? Yes, one more question. That is, ma'am, I have one question, please. Estimate premium at age 30 and 45.
ಪ್ರೀಮಿಯಮ್ ಅಟೇಶ್ 30 ಆ್ಯಂಡ್ 45 ನನಗೆ ಅರ್ಥ ಆಗಲಿಲ್ಲ. ಅದು ಯಾವ ಕ್ವಶನ್ನು ಎಲ್ಲಿದೆ? ನೇತ್ರ, ಇನ್ನೊಂದು ನೀವು ನಂದು ಕೈ-ಸ್ಕ್ವೇರ್ ಟೆಸ್ಟನ್ನು ಮಾಡಿ ವಿಡಿಯೋಸ್ ಇದೆ, ಇನ್ನೊಂದು ಸತಿ ರೆಫರ್ ಮಾಡಿಬಿಡ್ರಿ. ಅದನ್ನು ರೆಫರ್ ಮಾಡಿದರೆ ನಿಮ್ಗೆ ಕ್ಲಿಯರ್ ಆಗ್ತದೆ. ಮ್ಯಾಮ್ 2 ಮಾರ್ಕ್ಸ್ ಕ್ವಶನ್ಸ್ ಎದರಲ್ಲಿ, ಯಾವುದು ಚಾಪ್ಟ್ರಲ್ಲಿ? ಯಾವ ಚಾಪ್ಟ್ರಲ್ಲಿ ಹೇಳಬೇಕು? That question was asked in preparatory paper. Which district it is? I have only one question paper, that is a preparatory. This one now, just now I am having a Dharo district question paper. Easy ಇದೆ, 2 ಮಾರ್ಕ್ಸ್ ಕ್ವಶನ್ಸ್. ಯೂಸಸ್ ನಾನು ಹೇಳ್ಬಿಟ್ಟಿನಿ ನಿಮಗೆ, 2 ಯೂಸಸ್ ಆಫ್ ಟೈಮ್ ಸೀರೀಸ್ ನೀವು ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಇಲ್ಲಿ ನೋಡಿ ವೈಟಲ್ ಸ್ಟಾಟಿಸ್ಟಿಕ್ಸ್ ಬರೋದೇ ಇಲ್ಲ ನಿಮಗೆ. 3 ಮಾರ್ಕ್ಸ್ ಅಲ್ಲೇ ಮುಗಿದ್ಬಿಡ್ತದೆ ಅದ್ರದ್ದು. 2 ಮಾರ್ಕ್ಸ್ ಒಂದು, 1 ಮಾರ್ಕ್ ಒಂದು ಮುಗಿದ್ಬಿಡ್ತದಲ್ಲಿ. ಓಕೆ, ಹಾಂ. ಗುಡ್ನೆಸ್ ಆಫ್ ಫಿಟ್ ಇಂಪಾರ್ಟೆಂಟ್ ಅಲ್ವಾ? ಗುಡ್ನೆಸ್ ಆಫ್ ಫಿಟ್ ಇಂಪಾರ್ಟೆಂಟ್ ಇಲ್ಲ ಅಂತಿಲ್ಲ. ಬಟ್ ನೀವು ವೈಟಲ್ ಸ್ಟಾಟಿಸ್ಟಿಕ್ಸು, ಇಂಡೆಕ್ಸ್ ನಂಬರು, ಟೈಮ್ ಸೀರೀಸ್ ಮಾಡೋದ್ರಿಂದ ಅಲ್ಲಿ 4th ಕ್ವಶನ್ ಅದು ಗುಡ್ನೆಸ್ ಆಫ್ ಫಿಟ್ಟು. 10 ಮಾರ್ಕ್ಸಲ್ಲಿ 4th ಕ್ವಶನ್ನು. ನೀವು ಅದನ್ನಲ್ಲೇ ಮಾಡೋದೇ ಇಲ್ಲ, ಅದನ್ನು ಟಚ್ ಮಾಡೋದೇ ಇಲ್ಲ. ನೀವು ಮಾಡ್ತಿದ್ರೆ, ಇದು ಪರ್ಫೆಕ್ಟ್ ಇದ್ದರೆ ನೀವು ಮಾಡ್ಬೋದು ಅದನ್ನು. ನೀವು ಯಾವುದಾದ್ರೂ ಇಂಡೆಕ್ಸ್ ನಂಬರು, ಟೈಮ್ ಸೀರೀಸ್ ಬಿಟ್ಬಿಟ್ಟು ಅಂದರೆ 2 ಕ್ವಶನ್ ಮಾಡ್ಬೇಕು ನೀವು ಅದರಲ್ಲಿ. ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ ಅಲ್ಲ. ಓಕೆ, ಎಲ್ಲ ಚಾಪ್ಟರ್ ಇಂಪಾರ್ಟೆಂಟಾ ಅಂದರೆ ಎಲ್ಲ ಚಾಪ್ಟರ್ ಇಂಪಾರ್ಟೆಂಟ್ ಅಂತಲ್ಲ. ನಾನು ಮೊನ್ನೆ ಅದಕ್ಕೆ ಹೇಳಿದೆ ನಿಮ್ಗೆ, 5 ಮಾರ್ಕ್ಸಿಂದ ಒಂದಿಷ್ಟು ಕ್ವಶನ್ಸ್ ಕೊಟ್ಟಿದ್ದೆ. 5 ಮಾರ್ಕ್ಸ್ ಕ್ವಶನ್ಸಲ್ಲಿ ಅದರಲ್ಲಿ ಹೇಳಿದೆ ನಾನು ನಿಮ್ಗೆ, ಇಷ್ಟು ಚಾಪ್ಟರ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಅದಕ್ಕೆ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ದೀನಿ ನಾನು. ಪಾಸಿಂಗ್ ಪ್ಯಾಕೇಜಲ್ಲಿ ಇಷ್ಟು ಚಾಪ್ಟರ್ ಮಾಡಿಕೊಂಡ್ರೂ ಕೂಡ ನೀವು ಅದನ್ನು ಅಷ್ಟು ಮಾಡ್ಬೋದು ನೀವು. ಅಂದರೆ 90+ ಮಟ್ಟನೂ ಸ್ಕೋರ್ ಮಾಡ್ಕೋಬೇಕು. ಬಟ್ ನೀವು 100 ಸ್ಕೋರ್ ಮಾಡಬೇಕಂದ್ರೆ ಇವು ಒಂದು ಸ್ವಲ್ಪ ಪರ್ಫೆಕ್ಟ್ ಆಗಬೇಕಾಗ್ತದೆ ಅಷ್ಟೆ. ಯಾವುದು ಇದು 1 ಮಾರ್ಕಿನೂ ಫಸ್ಟ್ 15 ಕ್ವಶನ್ಸು ಪರ್ಫೆಕ್ಟ್ ಆಗಬೇಕಾಗ್ತದೆ. CPI construction of index number is ಫಿಕ್ಸ್ ಅಂತಿಲ್ಲ. ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ಅಂದರೆ ಪ್ರಾಬ್ಲಮ್ ಮಾತ್ರ ಫಿಕ್ಸ್. ಯೂಸ್ವಲಿ 99% ಫಿಕ್ಸ್ ಪ್ರಾಬ್ಲಮ್ 5 ಮಾರ್ಕ್ಸ್. ಓಕೆ, ನಾನು ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ನ ಬೇಕಿಂತ ನಾಳೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಂತೆ. ಈಗ ಏನು ನಿಮಗೆ ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಏನು ಬೇಡ ಅಲ್ಲ? ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಸಾಕಾ ನಿಮಗೆ? ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಈಗ ಏನಿಲ್ಲ ನಿಮ್ಗೆ, ಅದರಲ್ಲಿ 4 ಟೆಸ್ಟ್, ಇದರಲ್ಲಿ ಒಂದು ಟಿ ಟೆಸ್ಟಲ್ಲಿ 3 ಮತ್ತು ಕೈ-ಸ್ಕ್ವೇರ್ ಟೆಸ್ಟಲ್ಲಿ 3 ಬರ್ತದೆ. ಲಾಸ್ಟ್ ಸ್ಯಾಂಪಲ್ ಟೆಸ್ಟ್ ಒಂದು ಹಾಗೆ ನಿಮ್ಗೆ ಚಾಕೌಟ್ ಹಾಕ್ಕೊಡ್ತೀನಿ ಇಲ್ಲಿ. ಲಾಸ್ಟ್ ಸ್ಯಾಂಪಲ್ ಟೆಸ್ಟ್ ಮಾಡ್ಬೇಕನ್ನೋರು ಇದನ್ನು 5 ಮಾರ್ಕ್ಸು 10 ಮಾರ್ಕ್ಸು ಟಚ್ ಮಾಡ್ತೀನಿ ಅನ್ನೋರು ಇಲ್ಲಿ 4 ಟೆಸ್ಟ್ ಬರ್ತದೆ ನಿಮ್ಗೆ. ಒಂದು ಸ್ಯಾಂಪಲ್ ಮೀನ್ ಅಂದರೆ ಸಿಂಗಲ್ ಮೀನ್. ಈಕ್ವಾಲಿಟಿ ಆಫ್ ಮೀನ್, ಆಫ್ ಮೀನ್ಸ್. ಥರ್ಡ್ ಒನ್ ಪ್ರಪೋರ್ಷನ್, ಸಿಂಗಲ್ ಪ್ರಪೋರ್ಷನ್.
ಫೋರ್ತ್ ಒನ್ ಈಕ್ವಾಲಿಟಿ ಆಫ್ ಪ್ರಪೋರ್ಷನ್. ಓಕೆ, ಇದು 4 ನಿಮ್ಗೆ ತೋರಿಸಿದೆ ಆಗಲೇ ಎಷ್ಟು ವ್ಯಾಲ್ಯೂಸ್. ಇದು 4 ವ್ಯಾಲ್ಯೂಸ್ ಕೊಡ್ತಾರೆ, ಇದು 6 ವ್ಯಾಲ್ಯೂಸು, ಇದು 3 ವ್ಯಾಲ್ಯೂಸ್ ಇರ್ತದೆ, ಇದು 4 ವ್ಯಾಲ್ಯೂಸ್ ಇರ್ತದೆ ನಿಮಗೆ. ಬಟ್ ಇದರಲ್ಲಿ ಮೀನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, ಸಿಗ್ಮಾ ಏನೂ ಇರಲ್ಲ ಇದರಲ್ಲಿ. ಎನ್, ಎಕ್ಸು ಮತ್ತು ಪಿ ಇರ್ತದೆ ಇಲ್ಲಿ. ಓಕೆ, ಲಾರ್ಜ್ ಸ್ಯಾಂಪಲ್ ಟೆಸ್ಟ್ ಇದು. ಆಮೇಲೆ ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಅಂದರೆ ಸ್ಮಾಲ್ ಸ್ಯಾಂಪಲ್ ಟೆಸ್ಟಲ್ಲಿ ಒಂದು ಟಿ ಟೆಸ್ಟ್ ಬರ್ತದೆ, ಹೌದಾ? ಟಿ ಟೆಸ್ಟಲ್ಲಿ ಮತ್ತೆ 3 ಬರ್ತದೆ ನಿಮ್ಗೆ. ಒಂದು ಸಿಂಗಲ್ ಮೀನ್, ಇದು ಸೇಮ್ ಬರುತ್ತೆ. ಬಟ್ ಈ ಲಾರ್ಜ್ ಸ್ಯಾಂಪಲ್ ಅಂದರೆ ಎನ್ ಜಾಸ್ತಿ ಇರ್ತದೆ. ಎನ್ ಈಸ್ ಮೋರ್ ದನ್ ಆರ್ ಈಕ್ವಲ್ಸ್ ಟು 30. ಸಿಂಗಲ್ ಮೀನ್ ಅಥವಾ ಸ್ಯಾಂಪಲ್ ಮೀನ್ ಎನ್ ಏನಿರ್ತದೆ, ಇಟ್ ಈಸ್ ಲೆಸ್ ದ್ಯಾನ್ 30 ಇರ್ತದೆ. ಸೆಕೆಂಡ್ ಒನ್ ಈಸ್ ಈಕ್ವಾಲಿಟಿ ಆಫ್ ಮೀನ್ಸ್ ಓನ್ಲಿ. ಬಟ್ ಇದನ್ನು ನೀವು ಅಷ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಎಲ್ಲೂ ಕ್ವಶನ್ ಇದನ್ನು ಕೇಳೋದೇ ಇಲ್ಲ ಜಾಸ್ತಿ ನಿಮಗೆ. ಥರ್ಡ್ ಒನ್ ಸೇಮ್ ಬರ್ತದೆ, ಎಕ್ಸ್ ಬಾರೋ ಎನ್ ಒನ್ನು, ಬಟ್ ಲೆಂದಿ ಪ್ರೊಸೀಜರ್ ಆಗ್ತದೆ ಅದು. ಹಾಂ, ನೀವು ರಿಕಗ್ನೈಸ್ ಮಾಡಲೇಬೇಕಾಗ್ತದೆ ಇಲ್ಲಿ. ಹಾಂ, ಕರೆಕ್ಟ್. ಇದ್ಯಾರೋ ಸೋನು ಅಂತ ಹೇಳ್ತಿದಾರಲ್ಲ, ನೀವು ಫೈಂಡ್ ಮಾಡ್ಕೊಳ್ಳೋದಷ್ಟೇ ಒಂದು ಸ್ವಲ್ಪ ಡಿಫಿಕಲ್ಟಿ ಬಿಟ್ಟರೆ ಬಾಕಿದೆಲ್ಲ ನಿಮ್ಗೆ ಇಲ್ಲಿ ಭಾಳ ಈಸಿ ಆಗ್ತದೆ ಕ್ವಶನ್ಸ್. ಈಕ್ವಾಲಿಟಿ ಆಫ್ ಇದು ಇದೆ, ನಂದು ವಿಡಿಯೋಸ್ ಇದೆ ಇದ್ರ ಮೇಲೆ. ಲಾಸ್ಟ್ ಸ್ಯಾಂಪಲ್ ಟೆಸ್ಟಲ್ಲಿ ಒಂದೊಂದೇ ಮಾಡಿದ್ದೀನಿ ನಾನು, ಸಪ್ರೇಟ್ ಮಾಡಿದ್ದೀನಿ. ಈಕ್ವಾಲಿಟಿ ಆಫ್ ಮೀನ್ಸ್. ದೆನ್ ಇಲ್ಲಿ ಪೇಡ್ ಟಿ ಟೆಸ್ಟ್ ಅಂತ ಬರುತ್ತೆ ನೋಡ್ರಿ. ಪೇಡ್ ಟಿ ಟೆಸ್ಟ್ ಅದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ ನಿಮಗೆ. ಅಲ್ಲಿ ಭಾಳ ಈಸಿನೂ ಅದ ರಿಕಗ್ನೈಸ್ ಮಾಡೋದು. ಬಿಫೋರ್ ಟೆಸ್ಟ್ ಆ್ಯಂಡ್ ಆಫ್ಟರ್ ಟೆಸ್ಟ್ ಅಂತ, ಬಿಫೋರ್ ಕೋಚಿಂಗ್ ಆಫ್ಟರ್ ಕೋಚಿಂಗ್, ಬಿಫೋರ್ ಯೋಗ ಆಫ್ಟರ್ ಯೋಗ, ಈ ರೀತಿ ಕ್ವಶನ್ಸ್ ಇದೆ ನಿಮಗಿಲ್ಲಿ. ಇದು 3 ಟೆಸ್ಟ್ ಬರುತ್ತೆ ಇಲ್ಲಿ ನಿಮ್ಗೆ. ಇದರಲ್ಲಿ ಫಸ್ಟ್ ಒನ್ ಇಂಪಾರ್ಟೆಂಟು, ಥರ್ಡ್ ಒನ್ ಇಂಪಾರ್ಟೆಂಟು. ಇದರಲ್ಲಿ ಫಸ್ಟ್ ಒನ್ ಇಂಪಾರ್ಟೆಂಟು, ಸೆಕೆಂಡ್ ಒನ್ ಇಂಪಾರ್ಟೆಂಟು. ಬಟ್ ಇಲ್ಲಿ ನಿಮಗೆ ಇದರಲ್ಲೂ ಕೇಳ್ತಾರೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸೆಕ್ಷನ್ ಇ ಅಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ನಾಗೂ ಕೂಡ ಒಂದು ಸ್ವಲ್ಪ ಇದನ್ನು ಜಾಸ್ತಿ ಕೇಳಿರ್ತಾರೆ ನಿಮ್ಗೆ, ಸಿಂಗಲ್ ಪ್ರಪೋರ್ಷನ್ನದ್ದು. ಓಕೆ, ಮತ್ತು ಕೈ ಸ್ಕ್ವೇರ್ ಟೆಸ್ಟಲ್ಲೂ ಕೂಡ 3 ಟೆಸ್ಟ್ ಬರ್ತದೆ ನಿಮಗೆ. ಫಸ್ಟ್ ಒನ್ನು ಟೆಸ್ಟ್ ಫಾರ್ ವೇರಿಯನ್ಸ್ ಬರ್ತದೆ. ಸೆಕೆಂಡ್ ಒನ್ನು ಗುಡ್ನೆಸ್ ಆಫ್ ಫಿಟ್. ಥರ್ಡ್ ಒನ್ ಈಸ್ ಇಂಡಿಪೆಂಡೆನ್ಸ್ ಆಫ್ ಅಟ್ರಿಬ್ಯೂಟ್ಸ್ದು. ಬಟ್ ಭಾಳ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗೋದು ಇದು 90% ಇದು ಇಂಪಾರ್ಟೆಂಟ್ ಆಗ್ತದೆ. ಇದು ಒಂದು ಟೇಬಲ್ ಕೊಟ್ಬಿಡ್ತಾರೆ ನಿಮ್ಗೆ. ಟೇಬಲ್ ಕೊಟ್ರಂದ್ರೆ ನಿಮ್ಗೆ ಭಾಳ ಈಸಿ ಆಗ್ತದೆ ಇದು. ಇಲ್ಲಿ ಎ ಬಿ ಸಿ ಡಿ 4 ವ್ಯಾಲ್ಯೂಸನ್ನು ಬರ್ಕೊಂಡು ಬಿಡ್ತೀರಿ ನೀವು. ಎ ಪ್ಲಸ್ ಬಿ, ಸಿ ಪ್ಲಸ್ ಡಿ, ಎ ಪ್ಲಸ್ ಸಿ ಆ್ಯಂಡ್ ಬಿ ಪ್ಲಸ್ ಡಿ. ಇಲ್ಲಿ ಎ ಇತ್ತು, ಅಲ್ಲಂದ್ರೆ ಇಲ್ಲಿ ತೊಗೊಂಡಿವಿ A1 A2 B1 B2. ಇಲ್ಲಿ ಯಾವುದಂದ್ರೆ 2 ಅಟ್ರಿಬ್ಯೂಟ್ಸ್, ಬೇರೆ ಅಟ್ರಿಬ್ಯೂಟ್ಸ್ ಇರ್ತದೆ. ಇದು ಕ್ಯಾಪಿಟಲ್ ಎನ್ ಇರ್ತದೆ. ನೀವು ಇದನ್ನು ಇವೆಲ್ಲ ವ್ಯಾಲ್ಯೂಸ್ ಕೊಟ್ಬಿಟ್ಟಿರ್ತಾರೆ, ಬರೀ ನೀವು ಫಾರ್ಮುಲಾದಾಗ ಹಾಕೋದಿಲ್ಲ. ಎನ್ ಇಂಟು ಎ ಡಿ ಮೈನಸ್ ಬಿ ಸಿ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಎ ಪ್ಲಸ್ ಬಿ ಇಂಟು ಸಿ ಪ್ಲಸ್ ಡಿ ಇಂಟು ಎ ಪ್ಲಸ್ ಸಿ ಇಂಟು ಬಿ ಪ್ಲಸ್ ಡಿ. Okay, thanks ma'am, I will check out. Okay, then ma'am 3 test ಯಾವ್ದು ಇಂಪಾರ್ಟೆಂಟ್ ಅವ್ರ ಫಿಕ್ಸ್ಡ್ ಕ್ವಶನ್. ಹಾಂ, ಅದೇ ಹಾಕಿದ್ದೀನಿ ನೋಡು ನೇತ್ರ, ಇಲ್ಲಿ ನಾನು ಹಾಕಿದ್ದೀನಿ ನೋಡಿ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಅಂತ. ಅಟ್ರಿಬ್ಯೂಟ್ಸ್ ಇದು ಇಂಪಾರ್ಟೆಂಟು,
ಯಾವ ಟಿಕ್ ಮಾಡಿದ್ದೀನಲ್ಲ ಅದು ಇಂಪಾರ್ಟೆಂಟು, ಇದು ಇಂಪಾರ್ಟೆಂಟು, ಇದು ಇಂಪಾರ್ಟೆಂಟು. ನೋಡಿ, ಮತ್ತೆ ಏನೇ ಡೌಟ್ಸ್ ಇದ್ದರೆ ನಿಮಗೆ ಕೇಳಿ. ಇದೆಲ್ಲ ವಿಡಿಯೋಸ್ ಇದೆ ನಂದು, ನೀವು ವಿಡಿಯೋಸನ್ನು ರೆಫರ್ ಮಾಡ್ಬೋದು. ಬಟ್ ಇಲ್ಲ ಅಂತಂದರೆ ಮತ್ತೆ ಈಗ ರೀಸೆಂಟ್ ನೀವು ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದ್ದದ್ದನ್ನು ಬೇಕಂದ್ರೆ ಸಾಲ್ವ್ ಮಾಡಂದರೆ ಮಾಡಿ ನಾನು ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಂತೆ. ಕ್ಲಿಯರ್ ಎಲ್ಲರಿಗೂ ಇದೆ ಮಹೇಶ್, ಚೆಕ್ ಮಾಡಿ ನೀವೇ, ಎಲ್ಲರಿಗೂ ಕ್ಲಿಯರ್ ಬರ್ತಾ ಇದೆ. ಓಕೆ ದೆನ್ ಐ ವೈಂಡ್ ಅಪ್ ದ ಕ್ಲಾಸ್, ಟುಡೇಸ್ ಕ್ಲಾಸ್. ನಿಮಗಿನ್ನೂ ಏನು ಡೌಟ್ಸ್ ಇಲ್ಲ ಅಂದ್ಕೊಳ್ತೀನಿ. ಓಕೆ, ಡೌಟ್ಸ್ ಇದ್ದರೆ ಒಂದು 5 ಮಿನಿಟ್ಸ್ ಕೊಡ್ತೀನಿ, ಏನಾದರೂ ಡೌಟ್ಸ್ ಇದ್ದರೆ ಕೊಡಿ, ಇಲ್ಲಾಂದರೆ ನಾನು ವೈಂಡ್ ಅಪ್ ಮಾಡ್ತೀನಿ ಕ್ಲಾಸಸ್ಸು. ನಿಮ್ಗೆ ಬೇಕಿದ್ರೆ ಯಾವುದು ವಿಡಿಯೋ ಬೇಕೋ ಅದನ್ನು ನೀವು ಈಗ ಹಾಕಿದರೆ, ಕಮೆಂಟ್ ಹಾಕಿದರೆ ನಾನು ಆ ವಿಡಿಯೋಸನ್ನೇ ಮಾಡ್ತೀನಿ. ಮಾಡೆಲ್ ಕ್ವಶನ್ ಪೇಪರ್ ಏನಿದಾವಲ್ಲ ಬೇರೆ ಡಿಸ್ಟಿಕ್ದು, ಅದನ್ನು ತೊಗೊಂಡ್ಬಿಟ್ಟು ಸಾಲ್ವ್ ಮಾಡಿ ಹಾಕ್ತೀನಂತೆ. ಬಟ್ ನಿಮಗೆ ಎಕ್ಸಾಮ್ ನಿಯರ್ ಇರೋದ್ರಿಂದ ಈಗ ನೀವು ಮಾಡಲೇಬೇಕಾಗ್ತದೆ. ಸ್ಟಾಟಿಸ್ಟಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ, ಬಿಕಾಸ್ 1 ಡೇ ಟೈಮ್ ಅದ, ನಿಮಗೆ 1 ಡೇ ಟೈಮ್ ಅದ. ಅದಕ್ಕೆ ಒಂದು ಏನು ಮಾಡಿ ಅಂತಂದರೆ, ಈಗ ಓದ್ತಿರಲ್ಲ ನೀವು, ಸ್ಟಡಿ ಮಾಡ್ತಿರಲ್ಲ, ಅದನ್ನು ನೋಟ್ಸ್ ಟೈಪ್ ಮಾಡ್ಕೊಳ್ಳಿ. ಒಂದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಬರ್ಕೊಂಡು ಇಟ್ಕೊಳ್ಳಿ. ಲಾಸ್ಟಿಗೆ ನಿಮ್ಗೆ ಏನು ಟೈಮ್ ಸಿಕ್ಕಿಲ್ಲ ಅಂದರೂ ಅದನ್ನು ನೋಡ್ಕೊಂಡು ಹೋಗ್ಲಿಕ್ಕಾಗ್ತದೆ ನಿಮಗೆ. ಪರಿಮಳ ಎಸ್ ಕ್ಯೂ ಸಿ ಮಾಡಬೇಕಾ? ಎಸ್ ಕ್ಯೂ ಸಿ ಬೇಕಾ? ಎಸ್ ಕ್ಯೂ ಸಿ ಅಂದರೆ ನಂದು ವಿಡಿಯೋ ಇದೆ, ಬಟ್ ನಾನು ಹೊಸದು ಮಾಡಬೇಕಾ ಈಗ? ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಇದು ಮಾಡಲಾದ್ನ? ಕಾವ್ಯ, OR ಚಾಪ್ಟ್ರಲ್ಲಿ ಥೇರಿ ಏನು ಇಲ್ಲ ಜಾಸ್ತಿ ಅಂಥದ್ದು. 1 ಮಾರ್ಕ್ 2 ಮಾರ್ಕ್ಸ್ ಇದೆ, ಬಟ್ ಇಟ್ಸ್ ಫಿಸಿಬಲ್ ರೀಸನ್ ಅಂದ್ರೇನು, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂದ್ರೇನು, LPP ಅಂದ್ರೇನು, ಗೇಮ್ ಥೇರಿಯಲ್ಲಿ ಒಂದು ಸ್ವಲ್ಪ ಬರುತ್ತೆ ಅಷ್ಟೇ. ಓಕೆ ಪರಿಮಳ, ನಾನು ಮಾಡ್ತೀನಂತೆ, ಮಾಡೆಲ್ ಪೇಪರ್ ಮಾಡ್ತೀನಿ. OR ಪೇಪರ್ ನೋಡ್ತೀನಿ, ಟ್ರೈ ಮಾಡ್ತೀನಿ. OR ಅಂತೂ ಮಾಡ್ತೀನಂತೆ, OR ಮಾಡ್ತೀನಿ. ಇಲ್ಲ, ನಾನು ಅದನ್ನು ಎಷ್ಟು ಸತಿ ಸ್ಟ್ರೆಸ್ ಮಾಡಿದ್ದೀನಿ ನಿಮಗೆ. ಎಸ್ ಕ್ಯೂ ಸಿಯಲ್ಲಿ 5 ಮಾರ್ಕ್ಸ್ಗೆ ಡೈಗ್ರಾಮ್ ಇಲ್ಲ. ಸ್ಟಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲಲ್ಲಿ ಓನ್ಲಿ ನೀವು ಲಿಮಿಟ್ಸ್ CL, LCL, UCL ಮಾತ್ರ, ಕಂಟ್ರೋಲ್ ಲಿಮಿಟ್ಸ್ ಮಾತ್ರ ಕೊಡ್ತಾರೆ ಅವ್ರು ಮಾಡಲಿಕ್ಕೆ. ಆ ಕಂಟ್ರೋಲ್ ಲಿಮಿಟ್ಸ್ ಮಾಡಿಕೊಂಡ್ರೆ ಸಾಕು ನೀವು. ಸೆಕ್ಷನ್ 4ವರೆಗೂ OR ಕ್ವಶನ್ನು ಕವರ್ ಮಾಡಿದ್ದಾರೆ ಮ್ಯಾಮ್. ಸೆಕ್ಷನ್ 4 ಅಂದರೆ ಸೆಕ್ಷನ್ ಇ. ಕಾವ್ಯ, ಸೆಕ್ಷನ್ ಇನಾ? ನಂಗೆ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ. ಎಲ್ಲದ್ರಾಗೂ OR ಇದೆ. 21 ಮಾರ್ಕ್ಸ್ ಕವರ್ ಆಗ್ತದೆ ಅದು. OR 21 ಮಾರ್ಕ್ಸ್ ಕವರ್ ಆಗ್ತದೆ. 5 marks all sum can you solve in model paper ma'am if possible? ಮಾಡಿದ್ನಲ್ಲ ಅದನ್ನು, ಮಾಡೆಲ್ ಕ್ವಶನ್ ಪೇಪರಲ್ಲಿ 5 ಮಾರ್ಕ್ಸ್ ಮಾಡಿ ಹಾಕಿದ್ದೀನಲ್ಲ ಪರಿಮಳ. ಥೇರಿ ಏನು 1 ಮಾರ್ಕ್ 2 ಮಾರ್ಕ್ಸಿಗೆ ಮಾಡ್ಕೊಳ್ಳೋದು ನೀವು ಅಷ್ಟೇ. 5 ಮಾರ್ಕ್ಸ್ 10 ಮಾರ್ಕ್ಸ್ ಅಂತೂ ಪ್ರಾಬ್ಲಮ್ಸ್ ಇದೆ ಮಹೇಶ್, ಪ್ರಾಬ್ಲಮ್ಸ್ ಇದೆ, ಥೇರಿ ಇಲ್ಲ ಅಲ್ಲಿ. 1 ಮಾರ್ಕ್ 2 ಮಾರ್ಕ್ಸ್ ಮಾತ್ರ ನೀವು ಥೇರಿ ಮಾಡ್ಕೊಳ್ಳೇಬೇಕಾಗ್ತದೆ, ಆಲ್ಟರ್ನೇಟ್ ಇಲ್ಲ. ಬಟ್ ಯಾವ್ದು ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೀನಿ ನಿಮಗೆ.
ಒಂದೇ 5 ಮಾರ್ಕ್ಸಿಂದು ಅದು ಸ್ಟೆಪ್ಸ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ 1 ಮಾಡಿಕೊಂಡ್ರೆ ಸಾಕು. ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಕ್ವಶನ್. 1 ಮಾರ್ಕ್ ಆಲ್ ಇಂಪಾರ್ಟೆಂಟ್ ಇಲ್ವಾ ಏನು ಅಂತ ಗೊತ್ತಾಗ್ತಾಯಿಲ್ಲ. ಹಾಂ, ಗೇಮ್ ಥಿಯರಿ ಯೂಸ್ವಲಿ 5 ಮಾರ್ಕ್ಸ್ಗಿಂತನೂ ಜಾಸ್ತಿ 2 ಮಾರ್ಕ್ಸಿಗೆ ಬಂದಿದೆ. ಇನ್ವೆಂಟ್ರಿ ಥಿಯರಿ 5 ಮಾರ್ಕ್ಸಿಗೆ ಬರ್ತದೆ. ಇಲ್ಲಾಂದರೆ 2 ಮಾರ್ಕ್ಸಿಗೆ ಇನ್ವೆಂಟ್ರಿ ಕೇಳಿದರೆ 5 ಮಾರ್ಕ್ಸು ನಿಮ್ಗೆ ಗೇಮ್ ಥಿಯರಿ ಬರ್ತದೆ. ಬಟ್ ಗೇಮ್ ಥಿಯರಿ ಏನದಲ್ಲೇ ಒಂದು ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ ಒಂದು ಅಲ್ಲಿ ಅದು ನಿಮ್ಗೆ ಅದು ಮಾತ್ರ 2 ಮಾರ್ಕ್ಸಿಗೆ ಕೇಳೋದು. ಅದನ್ನು ಡಾಮಿನೆನ್ಸ್ ಮೆಥಡ್ ಮಾತ್ರ ನಿಮಗೆ 5 ಮಾರ್ಕ್ಸಿಗೆ ಬರ್ತದೆ. ಡಾಮಿನೆನ್ಸ್ ಈಸ್ ವೆರಿ ಈಸಿ ಅಲ್ಲ, ನೀವು ಮಾಡ್ಕೋಬೋದು. ಮದನ್ ಎಲ್ ಪಿ ಪಿ ಒಂದು ವಿಡಿಯೋ ಭಾಳ ಕ್ಲಿಯರ್ ಇದೆ ನಂದು. ಭಾಳ ಮಂದಿ ರೆಫರ್ ಮಾಡಿ ಅದನ್ನು ಮಾಡಿದ್ದಾರೆ. ಅದನ್ನು 1 ಮಾರ್ಕ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಳಿಸಿದ್ದೀನಿ ನಾನು. ಇದರಲ್ಲಿ ಲಿಂಕಲ್ಲಿ ಹಾಕಿದ್ದೀನಿ. ಇದರ ಯಾವುದದು ಟೆಲಿಗ್ರಾಮ್ ಪೇಜಲ್ಲಿ ಹಾಕಿದ್ದೀನಿ 1 ಮಾರ್ಕ್ 2 ಮಾರ್ಕ್ಸ್. ಮದನ್ ಎಲ್ ಪಿ ಪಿ ನೋಡಿ ಚೆಕ್ ಮಾಡಿ. ಒಂದು ಎಲ್ ಪಿ ಪಿ ಇದೆ ನಂದು ವಿಡಿಯೋ ಇದೆ. ನಿಮಗೆ ಬೇಕಿದ್ದರೆ ನಾನು ಪ್ಲೇಲಿಸ್ಟ್ ಕಳಿಸ್ತೀನಿ. ಆ ಪ್ಲೇಲಿಸ್ಟಲ್ಲಿ ಮಾಡಿದರೆ ಅದು ವಿಡಿಯೋನ ರೆಫರ್ ಮಾಡಿ ಸಾಕು. ಓಕೆ ಹೇಳ್ಕೊಡ್ತೀನಂತೆ. ಹಾಂ, ಕಳಿಸ್ತೀನಂತೆ. ಟೆಲಿಗ್ರಾಮ್ ಲಿಂಕ್ ಕಳಿಸ್ತೀನಂತೆ. ಓಕೆ. Okay, I wind up the class, today's class. Thank you for watching the video. Subscribe, like and comment the video. ನಾನು ಲೈವ್ ಕ್ಲಾಸ್ ನಿಮಗೆ ಅಂದರೆ ನಿಮ್ಮದು ಯಾವುದು ಕ್ವಶನ್ಸ್ ಇದೆ ಅಂತ ಹೇಳಿ ಮಾಡಿದೆ ನಾನು. ಬೇಕಿದ್ರೆ ನಾಳೆ ಲೈವ್ ಕ್ಲಾಸ್ ನಾನು ನಿಮ್ಗೆ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ ಮೇಲೆ ತೊಗೊಳ್ತೀನಂತೆ. ಓಕೆ ಸ್ಟೂಡೆಂಟ್ಸ್. ಓಕೆ ನೇತ್ರ, ನನ್ನ ವಿಡಿಯೋ ಇದೆ ಒಂದು ಸಾಲ್ವ್ ಮಾಡಿದ್ದು, ಮಾಡ್ತೀನಂತೆ. ಅದನ್ನು ಇನ್ನೊಂದು ಸತಿ ಮಾಡಿ ಕಳಿಸ್ತೀನಿ ನಿಮ್ಗೆ. OR ಅಷ್ಟೇ, ಆಪ್ರೇಷನ್ ರಿಸರ್ಚಲ್ಲಿ ಗೇಮ್ ಥಿಯರಿನ. ಓಕೆ.